ಸೊ ನೆಕ್ಸ್ಟ್ ಸಿಲ್ವರ್ ಆಗ್ಬೇಕಪ್ಪ ಅಂತಂದ್ರ ಸೊ 90% ಎಲ್ಲ ನಾನು ಅಗ್ರಿಕಲ್ಚರ್ ಮೇಲೆ ವರ್ಕ್ ಮಾಡಿದ್ದು. ಸೊ ಲೈಕ್ ನೀವು ಅಗ್ರಿಕಲ್ಚರ್ ಪ್ರಾಡಕ್ಟ್ ನ ಅಗ್ರಿಕಲ್ಚರ್ ಪ್ರಾಡಕ್ಟ್ ಮೇಲೆ ನೀವು ಯಾವ ತರ ವರ್ಕ್ ಮಾಡ್ಬೇಕು, ಸೊ ಅದಿಷ್ಟು ಹೇಳ್ಕೊಡ್ತೇವಿ. ಸೊ ನಿಮ್ಗೆಲ್ಲ ಗೊತ್ತಿದೆ ಅಗ್ರಿಕಲ್ಚರ್ ಇದೊಂದು ಪ್ರೈಮ್ ಸೆಕ್ಟರ್. ಸೊ ಪ್ರತಿಯೊಬ್ಬರಿಗೆ ನೀಡ್ ಇದೆ. ಸೊ ಅಗ್ರಿಕಲ್ಚರ್ ಯಾಕಂತಂದ್ರೆ ಅಗ್ರಿಕಲ್ಚರ್ ಇಂಡಸ್ಟ್ರಿ ಇಸ್ ದ ಬೆಸ್ಟ್ ಇಂಡಸ್ಟ್ರಿ. ಸೊ ಇವಾಗ ರೀಸೆಂಟ್ಲಿ ನೋಡಿ, ಸೊ ಲೈಕ್ ಕೊರೋನಾ ಬಂದು ಪ್ರತಿಯೊಂದೆಲ್ಲ ಇಂಡಸ್ಟ್ರೀಸ್ ಎಲ್ಲ ಬಂದಾಗಿದ್ದು. ಸೊ ಕೆಲವೊಂದು ಇಂಡಸ್ಟ್ರಿ ಬಂದು ಕೆಲವೊಂದು ಕಾಲೇಜಸ್, ಕಂಪನೀಸ್, ಫ್ಯಾಕ್ಟ್ರೀಸ್ ಯಾವ್ಯಾವ ಎಲ್ಲಾ ತರ ಬಂದಿದ್ದು. ಸೊ ಬಟ್ ಆದ್ರೆ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಫಾರ್ಮರ್ಸ್ ಡೈಲಿ ಎಲ್ಲ ಬೆಳೀತಾ ಇದ್ರು, ವರ್ಕ್ ಮಾಡ್ತಾ ಇದ್ರು. ಸೊ ನಾವೆಲ್ಲ ಇವಾಗ ಡೈಲಿ ಊಟ ಮಾಡ್ತಿದ್ದೇವಿ, ವರ್ಕ್ ಮಾಡ್ತಿದ್ದೇವಿ. ಸೊ ಎಲ್ಲ ನಾವ್ ಇವಾಗ ಡೈಲಿ ಊಟ ಮಾಡ್ಬೇಕಾದ್ರೆ ಅದು ಇಲ್ಲಿಂದ ಬರ್ತಾ ಇದೆ, ಸೊ ಫಾರ್ಮರ್ಸ್ ಕಡೆಯಿಂದ ಬರ್ತಾ ಇದೆ, ಅಗ್ರಿಕಲ್ಚರ್ ಇಂದ ಬರ್ತಾ ಇದೆ. ಸೊ ದಟ್ಸ್ ವೈ ಏನಪ್ಪಾ ಅಂತಂದ್ರೆ ಅಗ್ರಿಕಲ್ಚರ್ ಇಂಡಸ್ಟ್ರಿ ಅನ್ನೋದೊಂದು ಸೊ ಬಹಳ ಮುಖ್ಯವಾದಂತ ಇಂಡಸ್ಟ್ರಿ. ಸೊ ಲೈಕ್ ಪ್ರತಿಯೊಬ್ರು ಏನಪ್ಪಾ ಅಂತಂದ್ರ ಅಗ್ರಿಕಲ್ಚರ್ ನ ಸೊ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು, ಅಗ್ರಿಕಲ್ಚರ್ ಪ್ರಾಡಕ್ಟ್ ನ ಕರೆಕ್ಟ್ ಆಗಿ ಸೊ ಅರ್ಥ ಮಾಡ್ಕೋಬೇಕು. ಸೊ ಇವಾಗ ಸಿಂಪಲ್ ಸೊ ನಾವೇನಪ್ಪಾ ಅಂತಂದ್ರೆ ಇವತ್ತು ಸೊ ಸಿಂಪಲ್ ಪಾಯಿಂಟ್ಸ್ ನ ಡಿಸ್ಕಸ್ ಮಾಡೋಣ ಅಗ್ರಿಕಲ್ಚರ್ ಪ್ರಾಡಕ್ಟ್. ಸೊ ಲೈಕ್ ಇಲ್ಲೊಂದು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಸೊ ಏನಪ್ಪಾ ಅಂತಂದ್ರ ರೀಪ್ ದ ಬಿಸ್ನೆಸ್ ಆಫ್ ಸಕ್ಸಸ್ ಅಂತ. ರೀಪ್ ದ ಬಿಸ್ನೆಸ್ ಆಫ್ ಸಕ್ಸಸ್ ಅಂತಂದ್ರ ಸೊ ಇವಾಗ ಬೆಳೆ ಬೆಳಿಬೇಕಾದ್ರ ನಾವು ಫಸ್ಟ್ ಏನ್ ಹಾಕ್ತೇವಿ, ಬೀಜ ಹಾಕ್ತೇವಿ. ಸೊ ಬೀಜ ಇಂದ ನೆಕ್ಸ್ಟ್ ಬೆಳೆ ಬರುತ್ತೆ. ಸೊ ಅದೇ ತರ ಇಲ್ಲಿ ಬಿಸ್ನೆಸ್ ಆಫ್ ಸಕ್ಸಸ್. ಇವಾಗ ಸಕ್ಸಸ್ ಅನ್ನ ಬೀಜನ ಸೊ ರೀಪ್ ದ ಬಿಸ್ನೆಸ್ ಅಂತಂದ್ರ ಒಂದು ಬೀಜನ ಹಾಕನ, ಸಕ್ಸಸ್ ಆಗಕ್ಕೆ ಒಂದು ಬೀಜನ ಹಾಕನ ನಾವು ಇವಾಗ. ಸೊ ಅದೇನಪ್ಪಾ ಅಂತಂದ್ರ ನಮ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳ್ಳೋಣ. ವೆಸ್ಟೀಸ್ ಅಲ್ಲಿ ಅಗ್ರಿಕಲ್ಚರ್ ಪ್ರಾಡಕ್ಟ್. ಸೊ ವೆಸ್ಟೀಸ್ ಅಲ್ಲಿ ಅಗ್ರಿಕಲ್ಚರ್ ಇಂಟ್ರೊಡ್ಯೂಸಿಂಗ್ ವೆಸ್ಟೀಸ್ ಅಗ್ರಿ. ಸೊ ಇದರಲ್ಲಿ ವೆಸ್ಟೀಸ್ ಅಲ್ಲಿ ಅಗ್ರಿ ಪ್ರಾಡಕ್ಟ್ಸ್. ಸೊ ಅಗ್ರಿ ಪ್ರಾಡಕ್ಟ್ಸ್ ಯಾವ್ಯಾವ ಇದಾವಪ್ಪ ಅಂತಂದ್ರ ಫಸ್ಟ್ ಲೈಕ್ 3 ಕ್ಯಾಟಗರೀಸ್ ಅಲ್ಲಿ ಬರ್ತವೆ ಇಲ್ಲಿ ಅಗ್ರಿ ಪ್ರಾಡಕ್ಟ್. ಸೊ 3 ಕ್ಯಾಟಗರಿಯಲ್ಲಿ ಬಂತಾವಂದ್ರ ಸೊ ಲೈಕ್ ಫಸ್ಟ್ ಕ್ಯಾಟಗರಿ ಪ್ಲಾಂಟ್ ಪ್ರೊಟೆಕ್ಷನ್. ಸೊ ಪ್ಲಾಂಟ್ ಪ್ರೊಟೆಕ್ಷನ್ ಅಂತಂದ್ರ ಸೊ ಪ್ಲಾಂಟ್ ಗಿಡನ ಪ್ರೊಟೆಕ್ಟ್ ಮಾಡಕ್ಕೆ, ಸೊ ಯಾವ್ದೇ ತರ ರೋಗ ಬರಲಾರ್ದಂಗ್ ಕಂಟ್ರೋಲ್ ಮಾಡಕ್ಕೆ. ಸೊ ಅಗ್ರಿ ಬಯೋಫಂಗಿಸೈಡ್ ಅಂತ ಇಲ್ಲಿ ಹೆಸರಿದೆ. ಸೊ ಲೈಕ್ ಮುಂಚೆ ಎಲ್ಲ ಅಗ್ರಿ ಬಯೋಫಂಗಿಸೈಡ್ ಅಂತ ಇತ್ತು. ಸೊ ಇವಾಗ ಏನಪ್ಪಾ ಅಂದ್ರ ನೇಮ್ ಮತ್ತೆ ಪ್ಯಾಕಿಂಗ್ ಚೇಂಜ್ ಆಗಿದೆ. ಸೊ ಅದೇನಪ್ಪಾ ಅಂತಂದ್ರ ಅಗ್ರಿ ಪ್ರೊಟೆಕ್ಟ್ ಅಂತ ಇದೆ ಪ್ರಾಡಕ್ಟ್ ನಮ್ ಕಡೆ. ಸೊ ಅಗ್ರಿ ಪ್ರೊಟೆಕ್ಟ್ ಬಗ್ಗೆ ನೀವು ಡೀಟೇಲ್ಸ್ ಇನ್ನು ಕೇಳ್ತೀರಾ. ಇವಾಗ ಸಿಂಪಲ್ ಹೇಳ್ಬೇಕಂತಂದ್ರ ಸೊ ಅಗ್ರಿ ಪ್ರೊಟೆಕ್ಟ್ ಏನಪ್ಪಾ ಅಂತಂದ್ರ ಸೊ ಇದು ಪ್ರೊಟೆಕ್ಟ್ ಮಾಡುತ್ತೆ, ಲೈಕ್ ಬೆಳೆಗಳಿಗೆ ಪ್ರೊಟೆಕ್ಟ್ ಮಾಡುತ್ತೆ. ಯಾವ್ದೇ ತರ ಡಿಸೀಸ್ ಬರ್ಲಾರ್ದಂಗೆ, ಯಾವ್ದೇ ತರ ರೋಗ ಬರ್ಲಾರ್ದಂಗೆ, ಸೊ ಯಾವ್ದೇ ತರ ಫಂಗಸ್ ಬರ್ಲಾರ್ದಂಗೆ ನೋಡ್ಕೊಳ್ಳುತ್ತೆ. ಸೊ ಜೊತೆಗೆ ಇದ್ರ ಸಿಂಪ್ಟಮ್ಸ್ ಏನೇನಿದೆ ಡೀಟೇಲ್ಸ್ ಎಲ್ಲ ಇನ್ನು ನೆಕ್ಸ್ಟ್ ನೋಡೋಣ. ಸೊ ಇದು ಫಸ್ಟ್ ಪ್ರಾಡಕ್ಟ್ ಅಗ್ರಿ ಬಯೋಫಂಗಿಸೈಡ್. ಇದು ಪ್ಲೇಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ಅದು ನೇಮ್ ಮತ್ತೆ ಪ್ಯಾಕಿಂಗ್ ಚೇಂಜ್ ಆಗಿದೆ, ಕಂಟೆಂಟ್ ಆಲ್ಮೋಸ್ಟ್ ಆಲ್ ಸೇಮ್ ಇದೆ. ಸೊ ಅದಕ್ಕೆ ಅಗ್ರಿ ಬಯೋಫಂಗಿಸೈಡ್ ಅಂದ್ರೆ ಅಗ್ರಿ ಪ್ರೊಟೆಕ್ಟ್ ಅಂತ ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನ್ಯೂಟ್ರಿಷನ್. ಸೊ ನ್ಯೂಟ್ರಿಷನ್ಗೆ ನಮ್ ಕಡೆ ಪ್ರಾಡಕ್ಟ್ ಇದೆ. ನ್ಯೂಟ್ರಿಷನ್ ಅಂದ್ರೆ ಪೋಷಕಾಂಶ. ಇವಾಗ ಊಟ ಮಾಡ್ಬೇಕಾದ್ರೆ ನಮಗೂ ಪ್ರೋಟೀನು, ವಿಟಮಿನ್, ಮಿನರಲ್, ಅಮಿನೋ ಆಸಿಡ್ ಈ ತರ ನಮ್ಗೆ ಹೇಗ್ ನ್ಯೂಟ್ರಿಷನ್ ಅವಶ್ಯಕತೆ ಇರುತ್ತಲ್ಲ, ಲೈಕ್ ಪೋಷಕತ್ವದಲ್ಲಿ ವಿಟಮಿನ್ ಎ, ವಿಟಮಿನ್ ಬಿ ನಮ್ಗೆ ಹೇಗೆ ಅವಶ್ಯಕತೆ ಇರುತ್ತೆ ಅದೇ ತರ. ಸೊ ಇಲ್ಲಿ ಬೆಳೆನ ಬೆಳಿಬೇಕಾದ್ರ ಅದಕ್ಕೂ ಈ ತರ ನೈಟ್ರೋಜನ್ ಪೋಷಕ ಲೈಕ್ ಫಾಸ್ಫರಸ್ ಮತ್ತೆ ಪೊಟ್ಯಾಸಿಯಮ್ ಈ ತರ ಕೆಲವೊಂದು ಪೋಷಕಾಂಶಗಳ ಅವಶ್ಯಕತೆ ಇರುತ್ತೆ. ಸೊ ಲೈಕ್ ಟೋಟಲ್ ಬೆಳೆ ಚೆನ್ನಾಗಿ ಬರ್ಬೇಕಂತಂದ್ರ ಸೊ 16 ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಅಂತ ಬರ್ತವೆ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ. ಸೊ ಆ 16 ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ನಮ್ ಪ್ರಾಡಕ್ಟ್ ಇಂದ ಸಿಗುತ್ತೆ. ಲೈಕ್ ಅದು ಸಿಗಂತ ಪ್ರಾಡಕ್ಟ್ಸ್ ಯಾವ್ದಾವ್ದಂದ್ರೆ ಅಗ್ರಿ ಹ್ಯೂಮಿಕ್, ಸೊ ಅಗ್ರಿ ಮಾಸ್, ಅಗ್ರಿ ನ್ಯಾನೋಟೆಕ್ ಮತ್ತೆ ಅಗ್ರಿ ಗೋಲ್ಡ್ ಈ ನ್ಯೂಟ್ರಿಷನ್ ಪ್ರಾಡಕ್ಟ್. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಸೊ ಆಕ್ಟಿವೇಟರ್ ಅಂತ. ಸೊ ಆಕ್ಟಿವೇಟರ್ ಅಂತಂದ್ರೆ ಇದರಲ್ಲಿ ನಮ್ದು ಅಗ್ರಿ 82 ಅಂತ ಒಂದು ಪ್ರಾಡಕ್ಟ್ ಬರುತ್ತೆ. ಸೊ ಅಗ್ರಿ 82 ಏನ್ ಮಾಡುತ್ತೆ, ಸೊ ಇವಾಗ ನಾವು ಬೇರೆ ಕೆಮಿಕಲ್ಸ್ ಏನಾದ್ರು ಯೂಸ್ ಮಾಡ್ತಾ ಇದ್ರೆ ಅದ್ರ ಜೊತೆ ಇದನ್ನ ಮಿಕ್ಸ್ ಮಾಡಿದ್ರೆ ಅದಕ್ಕೆ ಪವರ್ ಕೊಡುತ್ತೆ ಇದು. ಸೊ ಎಫಿಷಿಯನ್ಸಿ ಕೊಡುತ್ತೆ. ಸಪೋಸ್ ನಾವೇನಾದ್ರೂ ಇನ್ಸೆಕ್ಟಿಸೈಡ್, ಫರ್ಟಿಲೈಸರ್ ಜೊತೆ ನಾವು ಮಿಕ್ಸ್ ಮಾಡಿದ್ರೆ ಅದಕ್ಕೆ ಪವರ್ ಕೊಡುತ್ತೆ. ಸೊ ಇವಾಗ ನೆಕ್ಸ್ಟ್ ಡೀಟೇಲ್ಸ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕಂತಂದ್ರ ಸೊ ಫಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಅಗ್ರಿ 82. ಸೊ ಅಗ್ರಿ 82 ಬಗ್ಗೆ ಸೊ ಡೀಟೇಲ್ಸ್ ಆಗಿ ಹೇಳ್ಬೇಕಂತಂದ್ರ ಸೊ ಲೈಕ್ ಎಲ್ಲರಿಗೂ ಸ್ಕ್ರೀನ್ ಕಾಣ್ತಾ ಇದೆನಾ? ಅಭಿಷೇಕ್ ಜಿ ಸ್ಕ್ರೀನ್ ವಿಸಿಬಲ್ ಇದೆನಾ? ಎಸ್ ಜಫರ್ ಜಿ ವಿಸಿಬಲ್ ಇದೆ. ಓಕೆ ಸೊ ಫೈನ್. ಸೊ ಅಗ್ರಿ 82. ಸೊ ಅಗ್ರಿ 82 ಏನಪ್ಪಾ ಅಂತಂದ್ರ ಇದೊಂದು ಲೈಕ್ ಅಂಟ್ ಅಂತ, ಲೈಕ್ ನಮ್ ಕನ್ನಡದಲ್ಲಿ ಅಂಟ್ ಅಂತ ಅನ್ಕೊಂಡು ಕರೀತಾರೆ. ಸೊ ಇವಾಗ ಅಂಟ್ ಅಂತ ಹೇಳಿ ಸಪ್ರೇಟ್ ಎಲ್ಲ ಯೂಸ್ ಮಾಡ್ತೇವೆ ನೋಡಿ.
ಸೊ ಇವಾಗ ರೈತರು ಏನ್ ಮಾಡ್ತಾರಪ್ಪ ಅಂತಂದ್ರ ಸೊ ಸಪರೇಟ್ ಯೂಸ್ ಮಾಡ್ತಾ ಇರ್ತಾರೆ ಅಂತ ಹೇಳಿ. ಸೊ ಇದು ಅದೇ ತರ ವರ್ಕ್ ಮಾಡುತ್ತೆ. ಸೊ ಇದ್ರದ್ದು ಟೋಟಲ್ ಬೆನಿಫಿಟ್ಸ್ ಏನಪ್ಪಾ ಅಂತಂದ್ರೆ 5 ಬೆನಿಫಿಟ್ಸ್ ಇದಾವೆ ಇದ್ರದ್ದು ಅಗ್ರಿ 82 ಇದು. 5 ಬೆನಿಫಿಟ್ಸ್ ಅಲ್ಲಿ ಫಸ್ಟ್ ಒನ್ ಏನಪ್ಪಾ ಅಂದ್ರೆ ಸ್ಪ್ರೆಡ್ಡರು, ಆಮೇಲೆ ಆಕ್ಟಿವೇಟರು, ವೆಟ್ಟರು, ಹೋಮೋಜಿನಿಯಸ್ ಮಿಕ್ಸರು ಮತ್ತೆ ಪಿ ಎಚ್ ಬ್ಯಾಲೆನ್ಸ್. ಸೊ ಸೊ ನೆಕ್ಸ್ಟ್ ಇದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಸ್ಪ್ರೆಡ್ಡರು. ಸೊ ಸ್ಪ್ರೆಡರ್ ಏನಪ್ಪಾ ಅಂತಂದ್ರ ಇದು ಸ್ಪ್ರೆಡರ್ ಅಂತಂದ್ರ ಸ್ಪ್ರೆಡ್ ಅಂದ್ರೆ ಪ್ರಸಾರವಾಗುವುದು, ಔಷಧ ಪ್ರಸಾರಕ ಅಂತ. ಸೊ ಇವಾಗ ನಾವೇನಪ್ಪಾ ಅಂತಂದ್ರ ಕೆಮಿಕಲ್ ನ ಸ್ಪ್ರೇ ಮಾಡಿರ್ತೀವಿ. ಸೊ ಇವಾಗ ಏನಪ್ಪಾ ಅಂದ್ರ ಕೆಲವೊಂದು ಇನ್ಸೆಕ್ಟ್ಸ್, ಕೆಲವೊಂದು ಹುಳ ಏನಪ್ಪಾ ಅಂದ್ರೆ ಎಲೆ ಕೆಳಗಡೆ ಇರ್ತವೆ. ಕೆಳಗಡೆ ಇರೋ ಹುಳ ಒಂದಿಷ್ಟು ಸಾಯಲ್ಲ. ಸೊ ಕೆಳಗಡೆ ಹುಳಕ್ಕೂ ಸ್ಪ್ರೆಡ್ ಆಗ್ಬೇಕು, ಅದಕ್ಕೂ ಎಲ್ಲಾ ಕಡೆ ಅಪ್ಲೈ ಆಗ್ಬೇಕಪ್ಪ ಅಂತಂದ್ರ ಸೊ ಇದು ಸಹಾಯ ಮಾಡುತ್ತೆ. ಅಪ್ಲೈ ಆಗಕ್ಕೆ, ಎಲ್ಲಾ ಕಡೆ ಪ್ರಸಾರವಾಗಕ್ಕೆ, ಎಲ್ಲಾ ಕಡೆ ಸ್ಪ್ರೆಡ್ ಆಗಕ್ಕೆ ಇದು ಸಹಾಯ ಮಾಡುತ್ತೆ ಅಗ್ರಿ 82. ಇದು ಫಸ್ಟ್ ಪಾಯಿಂಟ್ ಸ್ಪ್ರೆಡರ್. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಆಕ್ಟಿವೇಟರ್. ಆಕ್ಟಿವೇಟರ್ ಅಪ್ಪ ಅಂತಂದ್ರ ಸಪೋಸ್ ನಾವ್ ಇವಾಗ ಬೇರೆ ಕೆಮಿಕಲ್ಸ್ ಏನಾದ್ರು ಯೂಸ್ ಮಾಡ್ತಾ ಇದ್ರೆ, ಇನ್ಸೆಕ್ಟಿಸೈಡು ಮತ್ತೆ ಫರ್ಟಿಲೈಸರು, ಅದ್ರ ಜೊತೆ ಈ 82 ಮಿಕ್ಸ್ ಮಾಡಿದ್ರೆ ಅದಕ್ಕೆ ಪವರ್ ಕೊಡುತ್ತೆ ಇದು. ಸೊ ಅದ್ರ ಆಕ್ಟಿವಿಟಿ ಹೆಚ್ಚಿಗೆ ಮಾಡುತ್ತೆ ಅದರದ್ದು. ಸೊ ಇಲ್ಲ ನಾವ್ ಏನಾದ್ರು ನಮ್ದು ಅಗ್ರಿ 82 ಯೂಸ್ ಮಾಡಿಲ್ಲ ಅಂತಂದ್ರೆ ಸ್ಲೋ ಆಗಿ ಆಕ್ಟಿವೇಟ್ ಮಾಡುತ್ತೆ ಅದು ಬೇರೆ ಪ್ರಾಡಕ್ಟ್. ಸೊ ಅದ್ರ ಜೊತೆ ಯಾವ್ದೇ ಪ್ರಾಡಕ್ಟ್ ಆಗ್ಲಿ, ಇವಾಗ ನಮ್ದು ಅಗ್ರಿ ಪ್ರಾಡಕ್ಟ್ ಆಗ್ಲಿ ಬೇರೆ ಕೆಮಿಕಲ್ ಪ್ರಾಡಕ್ಟ್ ಆಗ್ಲಿ, ಸೊ ಅಗ್ರಿ 82 ನಾವು ಮಿಕ್ಸ್ ಮಾಡಿದ್ದೇವೆ ಅಂತಂದ್ರೆ ಅದ್ರ ಎಫಿಷಿಯನ್ಸಿ ಮತ್ತೆ ಆಕ್ಟಿವಿಟಿ ಫಾಸ್ಟ್ ಆಗಿ ವರ್ಕ್ ಮಾಡುತ್ತೆ, ಮತ್ತೆ ಫಾಸ್ಟ್ ಆಗಿ ರಿಸಲ್ಟ್ ಬರುತ್ತೆ. ಸೊ ಇದು ಸೆಕೆಂಡ್ ಒನ್. ಆಮೇಲೆ ಥರ್ಡ್ ಬೆನಿಫಿಟ್ ಬಂದು ವೆಟ್ಟರ್ ಅಂತೇಳಿ. ಸೊ ವೆಟ್ಟರ್ ಅಂತಂದ್ರೇನು, ಸೊ ಮಾಯಿಶ್ಚರ್ ಅಂತ. ಸೊ ಮಾಯಿಶ್ಚರ್ ಅಪ್ಪ ಅಂತಂದ್ರ ತೇವಾಂಶನ ಹಿಡಿದಿಟ್ಕೊಳ್ತೈತಿ. ಸೊ ನೀರಿನ ಕಂಟೆಂಟ್ ನ ಹೆಚ್ಚಿಗೆ ಮಾಡುತ್ತೆ. ಸೊ ಇವಾಗ ಸಪೋಸ್ ಇವಾಗ ನಾವೇನಪ್ಪಾ ಅಂತಂದ್ರ ಫಾರ್ಮರ್ಸ್ ಎಲ್ಲ ನೀರ್ ಬಿಡ್ತಾರೆ, ಲೈಕ್ 10 ದಿನಕ್ಕೆ ಒಂದ್ಸಲ ನೀರ್ ಬಿಡ್ತಾ ಇರ್ತಾರೆ. ಸೊ ಅದೇ ಏನಪ್ಪಾ ಅಂತಂದ್ರ ಅವರು ನಮ್ ಅಗ್ರಿ 82 ಅದರಲ್ಲಿ ನೀರಲ್ಲಿ ಮಿಕ್ಸ್ ಮಾಡಿದ್ರೆ, ಸೊ ವಾಟರ್ ಅಲ್ಲಿ 82 ಬಿಟ್ರಪ್ಪ ಅಂತಂದ್ರ ಸೊ ಅವ್ರ 10 ದಿನ ಇದ್ದಿದ್ದು 12ರಿಂದ 13 ದಿನ, ಒಂದ್ 2ರಿಂದ 3 ದಿನ, ಸೊ ಒಂದ್ 4 ದಿನ ಲೇಟ್ ಆಗಿ ಅವರು ನೀರ್ ಬಿಟ್ರು ನಡೆಯುತ್ತೆ. ಸೊ ಇವಾಗ ಲೈಕ್ 8 ಡೇಸ್ಗೆ ಒಮ್ಮೆ ಇಲ್ಲ 10 ಡೇಸ್ಗೆ ಒಮ್ಮೆ ನೀರ್ ಬಿಡ್ತಾ ಇರ್ತಾರ ರೈತರು. ಸೊ ಅದೇನಪ್ಪಾ ಅಂತಂದ್ರೆ ಲೇಟ್ ಆಗಿ ಬಿಟ್ರು ನಡೆಯುತ್ತೆ, ನಮ್ದು ಅಷ್ಟು ತೇವಾಂಶ ಹಿಡಿದಿಟ್ಕೊಳ್ತೆ. ಸೊ ಇದು ಥರ್ಡ್ ಪಾಯಿಂಟ್. ಸೊ ನೆಕ್ಸ್ಟ್ ಬೆನಿಫಿಟ್ ಏನಪ್ಪಾ ಅಂದ್ರೆ ಹೋಮೋಜಿನಿಯಸ್ ಮಿಕ್ಸರ್. ಸೊ ಹೋಮೋಜಿನಿಯಸ್ ಮಿಕ್ಸರ್ ಅಪ್ಪ ಅಂತಂದ್ರ ಸೊ ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಆಗಕ್ಕೆ, ಸೊ ಕೆಲವೊಂದು ನಾವೇನಪ್ಪಾ ಅಂತಂದ್ರೆ ಕೆಮಿಕಲ್ಸ್ ಹೊಡಿಬೇಕಂತ ಕ್ಯಾನ್ ಅಲ್ಲಿ ಹಾಕಿದಾಗ, ಪಂಪ್ ಅಲ್ಲಿ ಹಾಕಿದಾಗ ಅದು ಕೆಮಿಕಲ್ ಎಲ್ಲ ಕೆಳಗಡೆ ಹೋಗಿ ಕುಂತ್ ಬಿಡುತ್ತೆ, ಅದು ಸರಿಯಾಗಿ ಮಿಕ್ಸ್ ಆಗಲ್ಲ. ಸೊ ಚೆನ್ನಾಗಿ ಮಿಕ್ಸ್ ಆಗಕ್ಕೆ ಇದು ಸಹಾಯ ಮಾಡುತ್ತೆ. ಈ ಹೋಮೋಜಿನಿಯಸ್ ಮಿಕ್ಸರ್ ಈ ತರ ಇನ್ನು 2 ಟೈಪ್ಸ್ ಇರುತ್ತೆ, ಹೋಮೋಜಿನಿಯಸ್ ಮಿಕ್ಸರ್ ಮತ್ತೆ ಹೆಟ್ರೋಜಿನಿಯಸ್ ಮಿಕ್ಸರ್ ಅಂತ. ಸೊ ಹೆಟ್ರೋಜಿನಿಯಸ್ ಮಿಕ್ಸರ್ ಅಂದ್ರೆ ಇವಾಗ ನೀವು ಏನಾದ್ರು ಒಂದು ಪ್ರಾಡಕ್ಟ್ ಅಲ್ಲಿ, ಸೊ ಲೈಕ್ ಇವಾಗ ನೀರಿದೆ, ಸೊ ನೀರಲ್ಲಿ ನೀವು ಅಡಿಗೆ ಎಣ್ಣೆ ಹಾಕಿದ್ರೆ ಅದು ಸರಿಯಾಗಿ ಮಿಕ್ಸ್ ಆಗಲ್ಲ, ಅದಕ್ಕೆ ಹೆಟ್ರೋಜಿನಿಯಸ್ ಮಿಕ್ಸರ್ ಅಂತ ಕರೀತಾರೆ. ಸೊ ಆಮೇಲೆ ಹೋಮೋಜಿನಿಯಸ್ ಮಿಕ್ಸರ್, ಇವಾಗ ನೀರಲ್ಲಿ ನೀವು ಸಕ್ಕರೆ ಹಾಕಿದ್ರೆ ಸಕ್ಕರೆ ಎಲ್ಲಾ ಕರಿಗೆ ಮಿಕ್ಸ್ ಆಗ್ಬಿಡುತ್ತೆ, ಅದೇ ನೀವು ಉಪ್ಪು ಹಾಕಿದ್ರೆ ಉಪ್ಪು ಮಿಕ್ಸ್ ಆಗ್ಬಿಡುತ್ತೆ. ಸೊ ಇದು ಹೋಮೋಜಿನಿಯಸ್ ಮಿಕ್ಸರ್. ಇವಾಗ ನೀವು ನಮ್ ಕೆಮಿಕಲ್ ನ ಮಿಕ್ಸ್ ಮಾಡಿದ್ರೆ, ಸೊ 82 ನೀವು ಯೂಸ್ ಮಾಡಿದ್ರೆ ಬೇರೆ ಯಾವ ಕೆಮಿಕಲ್ ಇದ್ರೂ ಚೆನ್ನಾಗಿ ಮಿಕ್ಸ್ ಆಗಕ್ಕೆ ಸಹಾಯ ಮಾಡುತ್ತೆ ಇದು. ಸೊ ಇನ್ನೊಂದ್ ಸಿಂಪಲ್ ಏನಪ್ಪಾ ಅಂತಂದ್ರ, ಸೊ ರೈತರೆಲ್ಲ ಇವಾಗ ಸ್ಪ್ರೇ ಮಾಡಿರ್ತಾರೆ. ಸೊ ಅವರು ಸೊ ಲೈಕ್ 1 ಟೈಮ್ 2 ಟೈಮ್ ಮಾಡ್ತಾರೆ, ಲೈಕ್ ಮಿನಿಮಮ್ 3 to 4 ಟೈಮ್ಸ್ ರೈತರು ಸ್ಪ್ರೇ ಮಾಡ್ತಾರೆ. ಸೊ 3 to 4 ಟೈಮ್ಸ್ ಸ್ಪ್ರೇ ಮಾಡಿದಾಗ ಅವ್ರಿಗೆ ಏನಪ್ಪಾ ಅಂತಂದ್ರೆ ಅವಾಗ ಸೊ ಒಂದ್ ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ಇವಾಗ ಏನಪ್ಪಾ ಅಂತಂದ್ರ ಅವ್ರು 3 to 4 ಟೈಮ್ಸ್ ಸ್ಪ್ರೇ ಮಾಡ್ಬೇಕಾದ್ರೆ ಕಂಪಲ್ಸರಿ 10 ಡೇಸ್ 1 ಟೈಮ್, ಈ ತರ 40 ಡೇಸ್ ವರೆಗೆ 4 ಟೈಮ್ಸ್ ಯೂಸ್ ಮಾಡ್ತಾರೆ. ಬಟ್ ಅದೇ ನೀವು ಅಗ್ರಿ 82 ಯೂಸ್ ಮಾಡಿದ್ರೆ 15 ಡೇಸ್ಗೆ 1 ಟೈಮ್, ನೀವು ಜಸ್ಟ್ 2 ಟೈಮ್ಸ್ ಯೂಸ್ ಮಾಡಿದ್ರೆ ಮುಗೀತು. ಸೊ ಇವಾಗ ನಾವು ಹೊರಗಡೆ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡ್ಬೇಕಂತಂದ್ರೆ ರೈತರೆಲ್ಲ ಮಿನಿಮಮ್ 1 ಟೈಮ್ 1000 ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ. ಈ ತರ 1000 ಅಂದ್ರೆ 4 ಟೈಮ್ಸ್ ಸ್ಪ್ರೇ ಮಾಡ್ಬೇಕಾದ್ರೆ 4000 ರೂಪಾಯಿ ವರೆಗೆ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಅದೇ ನೀವು 82 ಮಿಕ್ಸ್ ಮಾಡಿದ್ರೆ ಜಸ್ಟ್ ನೀವು 2 ಟೈಮ್ಸ್ ಸ್ಪ್ರೇ ಮಾಡಿದ್ರೆ ಮುಗೀತು. ಸೊ ನಿಮಗೆ ಬೆಸ್ಟ್ ರಿಸಲ್ಟ್ ಬರುತ್ತೆ. ಸೊ 2 ಟೈಮ್ಸ್ ಅಪ್ಪ ಅಂತಂದ್ರೆ 1000 ಮ್ಯಾಕ್ಸಿಮಮ್ ನೀವು 2000 ರೂಪೀಸ್ ವರೆಗೆ ಇನ್ವೆಸ್ಟ್ಮೆಂಟ್ ಮಾಡ್ದಂಗ ಆಗುತ್ತೆ. ಸೊ ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಪಿ ಎಚ್ ಬ್ಯಾಲೆನ್ಸ್ ಅಂತ. ಸೊ ಪಿ ಎಚ್ ಬ್ಯಾಲೆನ್ಸ್ ಅಂತಂದ್ರೆ ಪಿ ಎಚ್ ಅಂದ್ರೆ ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್ ಅಂತ. ಸೊ ಇವಾಗ ಮಣ್ಣಲ್ಲಿ ನೀರಿನ ಕಂಟೆಂಟ್ ನ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಇವಾಗ ಪಿ ಎಚ್ ಬ್ಯಾಲೆನ್ಸ್ ಅನ್ನೋದು ಒಂದು ಪಿ ಎಚ್ ಸ್ಕೇಲ್ ಅಂತ ಬರುತ್ತೆ. ಇವಾಗ ನಾವು ಕಾಲೇಜಲ್ಲಿ ಸ್ಕೂಲಲ್ಲಿ ಹೆಂಗೆ ಒಂದು ಸ್ಕೇಲ್ ಇರುತ್ತಲ್ಲ, ಆ ತರ ಒಂದು ಸ್ಕೇಲ್ ಇರುತ್ತೆ. ನಾವು ಕಾಲೇಜಲ್ಲಿ ಲೈಕ್ ಸ್ಕೂಲಲ್ಲಿ ಸ್ಕೇಲ್ ಎದಕ್ಕೆ ಯೂಸ್ ಮಾಡ್ತೇವಿ, ಸೊ ನಾವೆಲ್ಲ ಇದು ಮಾಡಕ್ಕೆ, ಮೀಸರ್ ಮಾಡಕ್ಕೆ. ಸೊ ಅದೇ ತರ ಇಲ್ಲಿ ಮಣ್ಣಲ್ಲಿ ಸೊ 3 ಕಂಟೆಂಟ್ ಇರುತ್ತೆ. ಸೊ ಅಸಿಡಿಕ್ ಮತ್ತೆ ಬೇಸಿಕ್ ಮತ್ತೆ ಅಲ್ಕಲೈನ್ ಕಂಟೆಂಟ್ ಅಂತ ಇರುತ್ತೆ. ಸೊ ಇವಾಗ ಪಿ ಎಚ್ ಅಲ್ಲಿ ನಂಬರ್ಸ್ ಇರುತ್ತೆ. ಇವಾಗ ಪಿ ಎಚ್ ಸ್ಕೇಲ್ ಅಲ್ಲಿ 0 to 14 ವರೆಗೆ ನಂಬರ್ಸ್ ಇರುತ್ತೆ. ಆ 0 to 14 ನಂಬರ್ಸ್ಗೆ ಕೆಲವೊಂದು ಬ್ಯಾಂಡ್ಸ್ ಅಂತ ಕೊಡ್ತಾರೆ, ಕೆಲವೊಂದು ಕಲರ್ಸ್ ಅಂತ ಕೊಡ್ತಾರೆ. ಸೊ ಆ ಕಲರ್ಸ್ ಅಂತ ಬಂದ್ರ ಪಿ ಎಚ್ ಅಲ್ಲಿ 0 to 7 ವರೆಗೆ ಅಂತಂದ್ರ 0 to 7 ವರೆಗೆ ಅಸಿಡಿಕ್ ಅಂತ ಕರೀತಾರೆ.
ಇವಾಗ ಸಾಯಿಲ್ ಅಲ್ಲಿ ನಾವು ಆ ಕಲರ್ ತೋರಿಸ್ತಂದ್ರ ಅಸಿಡಿಕ್ ಸಾಯಿಲ್ ಅಂತ ಕರಿತೇವಿ. ಆಮೇಲೆ 7 ಎಕ್ಸಾಕ್ಟ್ಲಿ 7 ಇತ್ತಪ್ಪ ಅಂತಂದ್ರ ನ್ಯೂಟ್ರಲ್ ಅಂತ ಕರಿತೇವಿ. ಆಮೇಲೆ ಸೊ ಮೋರ್ ದನ್ 7 ಇತ್ತಪ್ಪ ಅಂತಂದ್ರ ಮೋರ್ ದನ್ 7 ನಂಬರ್ಸ್ ಇತ್ತು ಆ ಸ್ಕೇಲ್ ಅಲ್ಲಿ, ಮೋರ್ ದನ್ 7 ನಂಬರ್ ತೋರಿಸ್ತಪ್ಪ ಅಂತಂದ್ರ ಸೊ ಅದಕ್ಕೆ ಅಲ್ಕಲೈನ್ ಅಂತ ಕರೀತಾರೆ. ಸೊ ಇದೇನ್ ಮಾಡ್ತಪ್ಪ ಅಂತಂದ್ರೆ 82 ಸೊ ಚೆನ್ನಾಗಿ ಮಿಕ್ಸ್ ಆಗಿ ಸೊ ಏನಪ್ಪಾ ಅಂದ್ರೆ ಪಿ ಎಚ್ ಬ್ಯಾಲೆನ್ಸ್ ಆಗಕ್ಕೆ, ನ್ಯೂಟ್ರಲ್ ಐತಪ್ಪ ಅಂತಂದ್ರ ನಮ್ ಬೆಳೆ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಗ್ರೋತ್ ಆಗುತ್ತೆ, ಮತ್ತೆ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ, ಒಳ್ಳೆ ಬೆಳೆ ಬರುತ್ತೆ. ಅದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಮಣ್ಣಿಗೆ ಪಿ ಎಚ್ ಬ್ಯಾಲೆನ್ಸ್ ಆಗಕ್ಕೆ. ಸೊ ಇದು ಟೋಟಲ್ 5 ಪಾಯಿಂಟ್ಸ್ ಇದು ಅಗ್ರಿ 82 ಬಗ್ಗೆ. ಸೊ ಅದೇ ನೀವು ಹೇಳ್ಬೇಕು ಅಗ್ರಿ 82 ಏನೇನ್ ಮಾಡುತ್ತೆ ಅಂತಂದ್ರ, ಸೊ ಈ ತರ ಚೆನ್ನಾಗಿ ಸ್ಪ್ರೆಡ್ ಆಗಕ್ಕೆ, ಪ್ರಸಾರ ಆಗಕ್ಕೆ. ಆಮೇಲೆ ಆಕ್ಟಿವೇಟರ್, ಸೊ ಇವಾಗ ಎಫಿಷಿಯನ್ಸಿ ಬೇರೆ ಕೆಮಿಕಲ್ ಜೊತೆ ನಾವು ಏನಾದ್ರು ಮಿಕ್ಸ್ ಮಾಡಿದ್ರೆ, ಫರ್ಟಿಲೈಸರ್ ಜೊತೆ ಮಿಕ್ಸ್ ಮಾಡಿದ್ರೆ ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡಕ್ಕೆ ಸಹಾಯ ಮಾಡುತ್ತೆ. ವೆಟ್ಟರ್ ಅಂತಂದ್ರ ಸಾಯಿಲ್ ಮಾಯಿಶ್ಚರ್, ಸೊ ಮಣ್ಣಿನಲ್ಲಿ ಏನಪ್ಪಾ ಅಂತಂದ್ರ ಮಾಯಿಶ್ಚರ್ ತೇವಾಂಶ ಹಿಡಿದಿಟ್ಕೊಳ್ಳಕ್ಕೆ, ಮತ್ತೆ ವಾಟರ್ ಅವೈಲಬಿಲಿಟಿ, ಸೊ ನೀರಿನ ಪ್ರಮಾಣನ ಕಡಿಮೆ, ನಾವು ನೀರ್ ಕಡಿಮೆ ಯೂಸ್ Yeah, 1-2 minutes, maybe network problem ಇದೆ ಜಾಫರ್ ಜಿದು. ಯಾ ಬಂದ್ರು. Yes. So ಜಾಫರ್ ಜಿ, are you there? Okay. Yeah. So ಸ್ಕ್ರೀನ್ ಕಾಣ್ತಿದೇನಾ ಇವಾಗ? No. Okay, fine. So wait guys, 1 minute. So I hope ನಿಮ್ಗೆ ಅಗ್ರಿ 82 ಟೋಟಲ್ 5 ಪಾಯಿಂಟ್ಸ್ ಅರ್ಥ ಆಗಿದೆ ಇವಾಗ. ಸೊ ನೆಕ್ಸ್ಟ್ ಈ ಅಗ್ರಿ 82 ನ ಯಾವ ತರ ಯೂಸ್ ಮಾಡ್ಬೇಕು? ಬುಕ್ಕಗಳು ಹಾಕಿಟ್ಕೋರಿ. So 1 minute. ಸೊ ಸ್ಕ್ರೀನ್, ಸೊ ಐ ಹೋಪ್ ಇವಾಗ ನಿಮ್ ಸ್ಕ್ರೀನ್ ಕಾಣ್ತಾ ಇದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಡೋಸೇಜ್. ಸೊ ಈ ಅಗ್ರಿ 82 ನ ನೀವು ಯಾವ ಪ್ರಮಾಣದಲ್ಲಿ ಯೂಸ್ ಮಾಡ್ಬೇಕು? ಸೊ ಡೋಸ್ ಅಂತಂದ್ರ ಸೊ ಸಲಹೆ ಅಂತ. ಸೊ ಎಷ್ಟು ಪ್ರಮಾಣನ ಯೂಸ್ ಮಾಡ್ಬೇಕು, ಕ್ವಾಂಟಿಟಿ. ಸೊ ಲೈಕ್ ಇವಾಗ ಇನ್ಸೆಕ್ಟಿಸೈಡ್ ಅಪ್ಪ ಅಂತಂದ್ರೆ ನೀವು ಬೇರೆ ಕೆಮಿಕಲ್, ಸೊ ಇನ್ಸೆಕ್ಟಿಸೈಡ್ ಅದ್ರ ಜೊತೆ ಯೂಸ್ ಮಾಡ್ಬೇಕಾದ್ರ ಸೊ 5 ml ಯೂಸ್ ಮಾಡ್ಬೇಕು. ಸೊ 15 ಲೀಟರ್ ವಾಟರ್ ಟ್ಯಾಂಕ್ ಇರುತ್ತಲ್ಲ, ಸೊ ಅದ್ರಲ್ಲಿ 5 ml ಯೂಸ್ ಮಾಡ್ಬೇಕು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹರ್ಬಿಸೈಡ್. ಸೊ ಹರ್ಬಿಸೈಡ್ ಅಪ್ಪ ಅಂತಂದ್ರೆ ಇವಾಗ ಕೆಲವೊಂದು ಕಸ ಕವಲ ಇದು ವಿಡಿಸೈಡ್ಸ್ ಅಂತ ಬರುತ್ತೆ, ಅನ್ವಾಂಟೆಡ್ ಪ್ಲಾಂಟ್ಸ್ ಬರುತ್ತೆ. ಅದಕ್ಕೇನಪ್ಪಾ ಅಂತ ನೀವು ಸ್ಪ್ರೇ ಮಾಡ್ಬೇಕಾದ್ರೆ 15 ml ಇದನ್ನ ಯೂಸ್ ಮಾಡ್ಬೇಕು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇರಿಗೇಷನ್ ಅಪ್ಪ ಅಂತಂದ್ರ ನೀರಿನ ಮುಖಾಂತರ ನೀವು ಬಿಡ್ಬೇಕು. ಸೊ ನೀರಿನ ಮುಖಾಂತರ ಬಿಡ್ಬೇಕಪ್ಪ ಅಂತಂದ್ರ ಸೊ 160 ml ವರೆಗೆ ಬಿಡ್ಬೇಕು ಪರ್ ಏಕರ್. ಸೊ ಅದಾದ ನಂತರ ಫರ್ಟಿಲೈಸರ್. ಸೊ ನೀವೇನಾದರೂ ಗೊಬ್ಬರ ಜೊತೆ ಯೂಸ್ ಮಾಡ್ತಾ ಇದ್ರೆ ಸೊ 2 to 3 ml per kg ಇದನ್ನ ಮಿಕ್ಸ್ ಮಾಡ್ಬೇಕು. ಸೊ ಇವಾಗ ನಾವು ತರ ಫರ್ಟಿಲೈಸರ್ ಗೊಬ್ಬರ 50 kg ಇರುತ್ತೆ. 50 kg ದಲ್ಲಿ ನೀವು 100 ml ಒಂದು ಸಣ್ಣ ಬಾಟಲ್ ನ ಮಿಕ್ಸ್ ಮಾಡಿದ್ರೆ ಅದು ಚೆನ್ನಾಗಿ ಸೊ ರಿಸಲ್ಟ್ ಬರುತ್ತೆ ಅದರಿಂದ. ಸೊ ಇದು ಅಗ್ರಿ 82. ಸೊ ಇದಾದ ನಂತರ ಲೈಕ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಸೊ ಅಗ್ರಿ ಹ್ಯೂಮಿಕ್. ಸೊ ಅಗ್ರಿ ಹ್ಯೂಮಿಕ್ ಅಲ್ಲಿ ನಮ್ದು 2 ತರ ಪ್ರಾಡಕ್ಟ್ ಇದೆ. ಒಂದು ಗ್ರಾನ್ಯೂಲ್ಸ್ ಫಾರ್ಮ್ ಅಲ್ಲಿ ಇದೆ, ಸೊ ಮತ್ತೆ ಒಂದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇದೆ. ಸೊ ಏನಪ್ಪಾ ಅಂತಂದ್ರ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರೋದು ಅಗ್ರಿ ಹ್ಯೂಮಿಕ್, ಗ್ರಾನ್ಯೂಲ್ ಫಾರ್ಮ್ ಅಲ್ಲಿ ಅಗ್ರಿ ಹ್ಯೂಮಿಕ್ ಗ್ರಾನ್ಯೂಲ್ ಅಂತ ಹೇಳಿದೆ. ಸೊ ಆಲ್ಮೋಸ್ಟ್ ಸೊ ಎರಡು ಸೇಮ್ ಬೆನಿಫಿಟ್ಸ್ ಇದಾವೆ, ಗ್ರಾನ್ಯೂಲ್ಸ್ ಮತ್ತೆ
ಹ್ಯೂಮಿಕ್ದು ಸೇಮ್ ಬೆನಿಫಿಟ್ ಇದಾವೆ. ಸೊ ಇದರಲ್ಲಿ ಫಸ್ಟ್ ಏನಪ್ಪಾ ಅಂತಂದ್ರೆ ಅಗ್ರಿ ಹ್ಯೂಮಿಕ್. ಸೊ ಇವಾಗ ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂದ್ರೆ ಅಗ್ರಿ ಹ್ಯೂಮಿಕ್ ಅಲ್ಲಿ ಇಟ್ ಕಂಟೈನ್ಸ್ ನ್ಯಾಚುರಲಿ ಅವೈಲೇಬಲ್ ಸಬ್ಸ್ಟೆನ್ಸ್. ನ್ಯಾಚುರಲಿ ಅವೈಲೇಬಲ್ ಸಬ್ಸ್ಟೆನ್ಸ್ ಅಪ್ಪ ಅಂತಂದ್ರ ಇವಾಗ ಕೆಲವೊಂದು ಗಿಡ ಇರುತ್ತೆ, ಗಿಡದ ಎಲೆಗಳು ಏನ್ ಬಿಡ್ದಿರ್ತಾವಲ್ಲ, ಸೊ ಆ ನ್ಯಾಚುರಲ್ ಕಂಟೆಂಟ್ಸ್ ಇರುತ್ತೆ. ಜೊತೆಗೆ ಇದರಲ್ಲಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಸೊ ನ್ಯೂಟ್ರಿಯೆಂಟ್ಸ್ ಅಪ್ಪ ಅಂತಂದ್ರೆ ಪೋಷಕಾಂಶಗಳು 16 ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಇದರಲ್ಲಿ. ಲೈಕ್ NPK, ಸೊ ಈ ತರ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಈ ತರ ಎಲ್ಲ ಕಂಟೆಂಟ್ಸ್ ಇರುತ್ತೆ. ಆಮೇಲೆ ಮಿನರಲ್ಸ್, ಟ್ರೇಸ್ ಎಲಿಮೆಂಟ್ಸ್ ಎಲ್ಲ ಇರುತ್ತೆ ಇದರಲ್ಲಿ. ಸೊ ಜೊತೆಗೆ ಇಟ್ ಪ್ರೊವೈಡ್ಸ್ ನ್ಯೂಟ್ರಿಯೆಂಟ್ಸ್ ಫಾರ್ ರಫ್ ಗ್ರೋತ್ ಆಫ್ ದ ಪ್ಲಾಂಟ್. ಸೊ ನೆಕ್ಸ್ಟ್ ಇಂಪ್ರೂವ್ ಸಾಯಿಲ್ ಟೆಕ್ಸ್ಚರ್. ಸೊ ಮಣ್ಣು ಏನಪ್ಪಾ ಅಂತಂದ್ರ ಮಣ್ಣಿನ ಸೊ ಮಣ್ಣು ಒಂದ್ ಸ್ವಲ್ಪ ಮೃದುತ್ವವಾಗಕ್ಕೆ, ಮತ್ತೆ ಜೊತೆಗೆ ಏನಪ್ಪಾ ಅಂತಂದ್ರ ಫರ್ಟಿಲಿಟಿ, ಸೊ ಮಣ್ಣಿನ ಫಲವತ್ತತೆ ಹೆಚ್ಚಾಗಕ್ಕೆ ಇದು ಸಹಾಯ ಮಾಡುತ್ತೆ. ನೆಕ್ಸ್ಟ್ ಮೈಕ್ರೋಬಿಯಲ್ ಫ್ಲೋರಾ. ಸೊ ಮೈಕ್ರೋಬಿಯಲ್ ಫ್ಲೋರಾ ಅಂತಂದ್ರ ಸೊ ಪ್ಲಾಂಟ್ಸ್ ಅಲ್ಲಿ ಕೆಲವೊಂದು ಕಂಟೆಂಟ್ಸ್ ಇರುತ್ತೆ, ಅದು ಗ್ರೋ ಆಗಕ್ಕೆ ಇದು ಸಹಾಯ ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಂಪ್ರೂವ್ ಫ್ರೂಟ್ ಅಂಡ್ ಗ್ರೇನ್ ಕ್ವಾಲಿಟಿ. ಅದಕ್ಕೆ ಇದು ಸಹಾಯ ಮಾಡುತ್ತೆ. ಸೊ ನೆಕ್ಸ್ಟ್ ಇನ್ನು ಏನಪ್ಪಾ ಅಂತಂದ್ರ ಇದು ಸಿಂಪಲ್ ಆಗಿ ಹೇಳ್ಬೇಕಂತಂದ್ರ ಗ್ರೋತ್ಗೋಸ್ಕರ ಅಗ್ರಿ ಹ್ಯೂಮಿಕ್ ಇದು ಗ್ರೋತ್ ಗೆ ಸಹಾಯ ಮಾಡುತ್ತೆ. ಗ್ರೋತ್ ಮೀನ್ಸ್ ಲೈಕ್ ಡೆವಲಪ್ಮೆಂಟ್ ಆಗಕ್ಕೆ, ಚೆನ್ನಾಗಿ ಬೆಳವಣಿಗೆ ಆಗಕ್ಕೆ ಇದು ಸಹಾಯ ಮಾಡುತ್ತೆ. ಗ್ರೋತ್ ಟೈಮ್ ಯಾವಾಗ ಬರುತ್ತೆ ಅಂತಂದ್ರ ಇವಾಗ ಹೊಸ ಹೊಸ ಎಲೆಗಳು ಬರ್ತಾ ಇರ್ತವೆ, ಸೊ ಟೊಂಗೆಗಳು ಬರ್ತಿರ್ತವೆ. ಸೊ ಲೈಕ್ ಆ ಟೈಮಲ್ಲಿ ಇದನ್ನು ನೀವು ಯೂಸ್ ಮಾಡಬಹುದು. ಸೊ ಮತ್ತೆ ಬೀಜೋಪಚಾರಕ್ಕೋಸ್ಕರ, ಮಣ್ಣಿನ ಫಲವತ್ತತೆ ಜಾಸ್ತಿ ಮಾಡಕ್ಕೆ, ಮತ್ತೆ ಮಣ್ಣು ಒಂದ್ ಸ್ವಲ್ಪ ಮೃದು ಆಗಿರಕ್ಕೆ ನೀವು ಇದನ್ನ ಸಹಾಯ ಮಾಡಬಹುದು. ಸೊ ಚೆನ್ನಾಗಿ ಹಸಿರು ಎಲೆ ಆಗಕ್ಕೆ, ಮತ್ತೆ ಸ್ಟೆಮ್ ಸೈಜ್ ಎಲ್ಲ ಇನ್ಕ್ರೀಸ್ ಆಗಕ್ಕೆ ಇದನ್ನ ಯೂಸ್ ಮಾಡಬಹುದು. ಸೊ ಇದು ಓವರ್ ಆಲ್ ಏನಪ್ಪಾ ಅಂತಂದ್ರೆ ಆಲ್ರೌಂಡ್ ಗ್ರೋತ್. ಸೊ ಆಲ್ರೌಂಡ್ ಆಗಿ ಗ್ರೋತ್ ಆಗಕ್ಕೆ ಇದು ಸಹಾಯ ಮಾಡುತ್ತೆ ಇದು. ಸೊ ಡೋಸೇಜ್ ಇದು ಎಷ್ಟು ಪ್ರಮಾಣನ ಯೂಸ್ ಮಾಡ್ಬೇಕು, ಸೊ ಯಾವ ತರ ಯೂಸ್ ಮಾಡ್ಬೇಕಂತಂದ್ರ ಸೊ ಫಸ್ಟ್ ಒಂದು ಸಿ ಟ್ರೀಟ್ಮೆಂಟ್ ಅಂದ್ರೆ ಬೀಜೋಪಚಾರ ಅಂತ ಕರೀತಾರೆ. ಇವಾಗ ನಾವು ಬಿತ್ತನೆ ಮಾಡ್ಬೇಕಾದ್ರೆ ಬೀಜನ ಹೋಗಿ ಹೊಲದಲ್ಲಿ ಹಾಕ್ತೇವಿ. ಸೊ ಬೀಜನ ಹಂಗೆ ಹಾಕಕ್ಕಿಂತ ಮುಂಚೆ ನಾವು ಅಗ್ರಿ ಹ್ಯೂಮಿಕ್ ಅಲ್ಲಿ ಮಿಕ್ಸ್ ಮಾಡಿ, ಲೈಕ್ 1 kg ಬೀಜನ, ಸೊ 1 kg ಬೀಜನ 5 to 10 ml. ಸೊ ಸಪೋಸ್ ನಾವು 10 ml ಅಲ್ಲಿ ಮಿಕ್ಸ್ ಮಾಡ್ಬೇಕು. ಇವಾಗ 10 kg ಅಪ್ಪ ಅಂತಂದ್ರ 100 ml ಅಗ್ರಿ ಹ್ಯೂಮಿಕ್ ನಾವು ಮಿಕ್ಸ್ ಮಾಡಿ, ಸೊ ಅದಲ್ಲೆಲ್ಲ ಕಲಿಸಿ ಮಿಕ್ಸ್ ಮಾಡಿ ಏನ್ ಮಾಡ್ಬೇಕು, ಅವತ್ತಿನ ದಿನ ಹೋಗಿ ಬಿತ್ತನೆ ಮಾಡ್ಬೇಕು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರೂಟ್ ಟ್ರೀಟ್ಮೆಂಟ್ ಅಪ್ಪ ಅಂತಂದ್ರೆ ಕೆಲವೊಂದು ಪ್ರಾಡಕ್ಟ್ಸ್ ಇರುತ್ತೆ, ಲೈಕ್ ಕೆಲವೊಂದು ಬೆಳೆ ಇರುತ್ತೆ, ಲೈಕ್ ಬದನೆಕಾಯಿ, ಮತ್ತೆ ಟೊಮ್ಯಾಟೊ, ಮತ್ತೆ ಆನಿಯನ್ನು. ಅವೇನಪ್ಪಾ ಅಂತಂದ್ರೆ ಒಂದ್ ಮಡಿಯಲ್ಲಿ ಬೆಳೆದು ಆಮೇಲೆ ಬೇರೆ ಫೀಲ್ಡ್ ಅಲ್ಲಿ ಹಚ್ತೇವೆ ನಾವು. ಸೊ ಅದಕ್ಕೋಸ್ಕರ ಆ ಟೈಮಲ್ಲಿ ಏನಪ್ಪಾ ಅಂತಂದ್ರೆ ನಾವು ಬೇರೆ ಫೀಲ್ಡ್ ಅಲ್ಲಿ ಹಚ್ಬೇಕಾದ್ರೆ ಸೊ ಕೆಮಿಕಲ್ ಅಲ್ಲಿ ಮಿಕ್ಸ್ ಮಾಡಿ, ಲೈಕ್ ನಾವು ಬಕೆಟ್ ಅಲ್ಲಿ ಸೊ ಈ ನೀರ್ ತಗೊಂಡು ನೀರಲ್ಲಿ ಸೊ ಈ ಅಗ್ರಿ ಹ್ಯೂಮಿಕ್ ನ ಮಿಕ್ಸ್ ಮಾಡಿ, ಸೊ ಆಮೇಲೆ ಈ ಕೆಮಿಕಲ್ಸ್ ಅಲ್ಲಿ ಹ್ಯೂಮಿಕ್ ಅಲ್ಲಿ ಇದನ್ನ ಮಿಕ್ಸ್ ಮಾಡಿ, ಸೊ ಒಂದ್ ಅರ್ಧ ಗಂಟೆ 10 minutes ಆದ ನಂತರ ನಾವು ಬೇರೆ ಮೇನ್ ಫೀಲ್ಡಿಗೆ ಹೋಗಿ ಹಚ್ಚೋದು. ಸೊ ಇದು ರೂಟ್ ಟ್ರೀಟ್ಮೆಂಟ್. ನೆಕ್ಸ್ಟ್ ಸಾಯಿಲ್ ಅಪ್ಲಿಕೇಶನ್ ಅಪ್ಪ ಅಂತಂದ್ರೆ ಡೈರೆಕ್ಟ್ ನಾವು ಮಣ್ಣಿಗೆ ಅಪ್ಲೈ ಮಾಡಬಹುದು. ಸೊ ಆಮೇಲೆ ಸ್ಪ್ರೇ ಮಾಡಕ್ಕೆ ಗ್ರೋತ್ ಟೈಮ್ ಅಲ್ಲಿ ನಾವು ಸ್ಪ್ರೇ ಮಾಡ್ತೇವಲ್ಲ, ಸೊ 2 to 4 ml per liter. ಸೊ ಈ ತರ ನಮ್ದು 15 ಲೀಟರ್ ಟ್ಯಾಂಕ್ ಇದೆ ಅಂತಂದ್ರೆ 15 into 2 30 ml ನಾವು ಇದನ್ನ ಹಾಕಿ ಸ್ಪ್ರೇ ಮಾಡ್ಬೇಕು. ಸೊ ಇದು ಸೆಕೆಂಡ್ ಪ್ರಾಡಕ್ಟ್ ನಮ್ದು. ಸೊ ಲೈಕ್ ನೆಕ್ಸ್ಟ್ ಥರ್ಡ್ ಪ್ರಾಡಕ್ಟ್ ಅಗ್ರಿ ಬಯೋ ಫಂಗಿಸೈಡ್. ಸೊ ನೇಮ್ ಏನಪ್ಪಾ ಅಂತಂದ್ರೆ ಅಗ್ರಿ ಬಯೋ ಫಂಗಿಸೈಡ್ ಅಂತ ಇದೆ. ಸೊ ಮುಂಚೆ ಇದು ಅಗ್ರಿ ಬಯೋ ಫಂಗಿಸೈಡ್ ಅಂತ ಕರಿತಿದ್ರು. ಇವಾಗ ಏನಪ್ಪಾ ಅಂತಂದ್ರೆ ಇದ್ರ ಹೆಸರು ಬಂದ್ಬಿಟ್ಟು ಅಗ್ರಿ ಪ್ರೊಟೆಕ್ ಅಂತ. ಸೊ ಅಗ್ರಿ ಪ್ರೊಟೆಕ್ ಅಂತ ಹೆಸರು ಚೇಂಜ್ ಮಾಡ್ಕೊಳ್ಳಿ. ಸೊ ಬಟ್ ಬೆನಿಫಿಟ್ಸ್ ಸೇಮ್ ಇದೆ, ಕಂಟೆಂಟ್ ಸೇಮ್ ಇದೆ. ಸೊ ಏನೇನಪ್ಪಾ ಅಂತಂದ್ರ ಸೊ ಲೈಕ್ ಇಲ್ಲೆಲ್ಲ ಫೋಟೋಸ್ ಎಲ್ಲ ಕಾಣ್ತಾ ಇದೆಯಲ್ಲ, ಅಗ್ರಿ ಪ್ರೊಟೆಕ್. ಸೊ ಅಗ್ರಿ ಪ್ರೊಟೆಕ್ ಏನಪ್ಪಾ ಅಂತಂದ್ರೆ ಇದು ಫಂಗಿಸೈಡ್. ಇದು ಸೊ ಪ್ರೊಟೆಕ್ಟ್ ಮಾಡುತ್ತೆ ಬೆಳೆಗೆ ಯಾವುದೇ ತರ ರೋಗ ಬರ್ಲಾರ್ದಂಗೆ. ಸೊ ಯಾವ್ಯಾವ ತರ ರೋಗ, ಸೊ ಇವಾಗ ರೋಗ ಅಂತ ಅಂದ್ಮೇಲೆ ಈ ತರ ಹಳದಿ ರೋಗ, ಬೂದಿ ರೋಗ, ಮುಟಿ ರೋಗ, ಚಿಕ್ಕಿ ರೋಗ ಈ ತರ ಎಲ್ಲ ಬರ್ತವೆ. ಇವಾಗ ಕೆಲವೊಂದು ಬೆಳೆಗಳಿಗೆ ಸೊ ಹಳದಿ ರೋಗ ಯಾವ ತರ ಇರುತ್ತೆ, ಸೊ ಇಲ್ಲಿ ಫಸ್ಟ್ ಫೋಟೋದಲ್ಲಿ ಇದೆ ನೋಡಿ, ಸೊ ಹಳದಿ ಕಲರ್. ಆಮೇಲೆ ಸೆಕೆಂಡ್ ಒನ್ ಪೌಡರ್ ಫಾರ್ಮ್ ಅಲ್ಲಿ ಇದೆ ನೋಡಿ, ಈ ತರ ಬೂದಿ ರೋಗ. ಸೊ ಆ ತರ ಬರ್ಲಾರ್ದಂಗ್ ನೋಡ್ಕೊಳುತ್ತೆ. ಮತ್ತೆ ಟೊಮ್ಯಾಟೋಗೆ, ಸೊ ಆಮೇಲೆ ಟೊಮ್ಯಾಟೊ ಆದ ನಂತರ ಸೊ ಮೆಕ್ಕೆಜೋಳಕ್ಕೆ ಆ ತರ ರೋಗ ಬರ್ಲಾರ್ದಂಗ್ ನೋಡ್ಕೊಳುತ್ತೆ ಇದು ಪ್ರೊಟೆಕ್, ಅಗ್ರಿ ಪ್ರೊಟೆಕ್. ಸೊ ಇನ್ನು ಏನಪ್ಪಾ ಅಂತಂದ್ರ ಸೊ ಈ ಅಗ್ರಿ ಪ್ರೊಟೆಕ್ಟ್ ಏನ್ ಮಾಡುತ್ತಪ್ಪ ಅಂತಂದ್ರ ಸೊ ಬೆಳೆಗಳಿಗೆ, ಸೊ ಕೆಲವೊಂದ್ ಬೆಳೆಗಳಿಗೆ ಏನಪ್ಪಾ ಅಂತಂದ್ರ ಸೊ ಇನ್ಸೈಡ್ ಇಂದ ರೋಗ ಬರುತ್ತೆ, ಕೆಲವೊಂದಕ್ಕೆ ಔಟ್ ಸೈಡ್ ಇಂದ ರೋಗಗಳು ಬರುತ್ತೆ. ಸೊ ಇನ್ಸೈಡ್ ಏನಪ್ಪಾ ಅಂತಂದ್ರ ಕೆಲವೊಂದ್ ನಾವು ಬೀಜ ಹಚ್ಚಿದ ನಂತರ ಸೊ ಮಣ್ಣಿಂದ ಇಲ್ಲ ಬೀಜದಿಂದಾನೇ ರೋಗಗಳು ಬರ್ತಿರ್ತವೆ, ಬೀಜೋಪಚಾರ ಮಾಡಿರ್ಲಿಲ್ಲ ಅಂತ ಅನ್ಕೊಂಡು. ಸೊ ಆ ರೋಗ ಬರ್ಲಾರ್ದಂಗ್ ನೋಡ್ಕೊಳ್ಳುತ್ತೆ ಇದು ಅಗ್ರಿ ಪ್ರೊಟೆಕ್, ಲೈಕ್ ಅಗ್ರಿ ಬಯೋ ಫಂಗಿಸೈಡ್. ಇನ್ನೊಂದ್ ಏನಪ್ಪಾ ಅಂತಂದ್ರ ಔಟ್ ಸೈಡ್ ನಾವು ಎನ್ವಿರಾನ್ಮೆಂಟ್ ಇಂದ ಸೊ ವಾತಾವರಣದಿಂದ ಎಲ್ಲ ರೋಗಗಳು ಬರ್ತಿರ್ತವೆ, ಆ ತರ ರೋಗಗಳು ಬರ್ಲಾರ್ದಂಗ್ ನೋಡ್ಕೊಳ್ಳುತ್ತೆ ಇದು.
ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಸೊ ರೋಗನ ಬೇರೆ ಬೆಳೆಗಳಿಗೆ ಸ್ಪ್ರೆಡ್ ಆಗ್ಲಾರ್ದಂಗ್ ನೋಡ್ಕೊಳ್ಳುತ್ತೆ. ಯಾವುದೇ ತರ ಒಂದ್ ರೋಗ ಬಂತಂದ್ರ ಬೇರೆ ಬೆಳೆಗೆ ಸ್ಪ್ರೆಡ್ ಆಗ್ಲಾರ್ದಂಗ್ ಇದು ನೋಡ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಫಂಗಸ್ ರೋಗ ಬರ್ಲಾರ್ದಂಗ್ ಇದು ನೋಡ್ಕೊಳ್ಳುತ್ತೆ. ಸೊ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಯೂನಿಕ್ ಫಾರ್ಮುಲೇಷನ್ ಆಫ್ ಸಿಸ್ಟಮಿಕ್ ಅಂಡ್ ಕಾಂಟ್ಯಾಕ್ಟ್. ಸಿಸ್ಟಮಿಕ್ ಅಂಡ್ ಕಾಂಟ್ಯಾಕ್ಟ್ ಅಪ್ಪ ಅಂತಂದ್ರ ಬೆಳೆಗೆ ಇನ್ಸೈಡ್ ಇಂದ ಮತ್ತೆ ಔಟ್ಸೈಡ್ ಇಂದ ಯಾವುದೇ ತರ ರೋಗ ಬರ್ಲಾರ್ದಂಗ್ ನೋಡ್ಕೊಳ್ಳುತ್ತೆ. ಮತ್ತೆ ರೂಟ್ ಎಕ್ಸುಡೇಟ್, ಸೊ ಯಾವುದೇ ತರ ಸೊ ರೂಟ್ಸ್ ಇನ್ಫೆಕ್ಷನ್ ಆಗ್ಲಾರ್ದಂಗ್ ನೋಡ್ಕೊಳ್ಳುತ್ತೆ. ಪ್ರೊಡ್ಯೂಸ್ ಆಂಟಿಬಯೋಟಿಕ್, ಇದೇನ್ ಮಾಡ್ತಪ್ಪ, ಇದು ನಾವು ಸ್ಪ್ರೇ ಮಾಡಿದ್ರೆ ಗಿಡದಲ್ಲಿ ಆಂಟಿಬಯೋಟಿಕ್ ಅಂತ ಒಂದು ಕಂಟೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಅದ್ರ ಹೆಸರು ರೈಜೋಸ್ಪಿಯರ್ ಅಂತ. ಸೊ ರೈಜೋಸ್ಪಿಯರ್ ಅದೇನ್ ಮಾಡ್ತಪ್ಪ ಅಂತಂದ್ರ ಸೊ ಯಾವುದೇ ತರ ಸೊ ರೋಗ ಬರ್ಲಾರ್ದಂಗ್ ನೋಡ್ಕೊಳ್ಳುತ್ತೆ. ಪೋಸ್ಟ್ ಪ್ಲಾಂಟ್ ಆಗಿ ವರ್ಕ್ ಮಾಡುತ್ತೆ ಅದು. ಆಮೇಲೆ ಇಟ್ ಗ್ರೋಸ್ ಫಾಸ್ಟ್ ಅಂಡ್ ಕೊಯಿಲ್ಸ್ ಅರೌಂಡ್ ದ ಪ್ಯಾಥೋಜನ್. ಸೊ ಪೆನೆಟ್ರೇಟ್ಸ್ ಥ್ರೋ ಅಂಡ್ ಇಟ್ ಟೇಕ್ಸ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ಪ್ಯಾಥೋಜನ್. ಸೊ ಪ್ಯಾಥೋಜನ್ ಅಪ್ಪ ಅಂತಂದ್ರ ಒಂದ್ ಕೀಡ್. ಸೊ ಯಾವುದೇ ತರ ವಾಯ್ಸ್ ಹುಳದಿಂದ ಕೇಳಿಸ್ ಬರ್ತಾ ಇಲ್ಲ. ಅದು ಸೊ ಇನ್ಸೈಡ್ ಇಂದ ಒಳಗಿನಿಂದ ಮತ್ತೆ ಔಟ್ಸೈಡ್ ವಾತಾವರಣದಿಂದ ಯಾವುದೇ ತರ ರೋಗ ಬರ್ಲಾರ್ದಂಗ್ ನೋಡ್ಕೊಳ್ಳುತ್ತೆ. ರೋಗ ಬರೋದ್ರಿಂದ ರಕ್ಷಿಸುತ್ತೆ. ಮತ್ತೆ ಬೆಳೆಗಳಿಗೆ ಬೇರೆ ಬೆಳೆಗಳಿಗೆ ರೋಗ ಹರಡುವುದನ್ನ ತಡೆಯುತ್ತೆ. ಆಮೇಲೆ ಯಾವುದೇ ತರ ರೋಗ ಬಂದ್ರೆ ಬೂದಿ ರೋಗ, ಚಿಕ್ಕಿ ರೋಗ, ಯಾವುದೇ ತರ ರೋಗ ಬರ್ಲಾರ್ದಂಗು ಇದು ನೋಡ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಇದ್ರ ಡೋಸೇಜ್ ಬಂದ್ಬಿಟ್ಟು ಸೊ ಸಿ ಟ್ರೀಟ್ಮೆಂಟ್ ಅಂತಂದ್ರ ಬೀಜೋಪಚಾರ ಮಾಡೋದು. ಸೊ ಬೀಜೋಪಚಾರ ಅಂತಂದ್ರ ಇದು ಪೌಡರ್ ಫಾರ್ಮ್ ಅಲ್ಲಿ ಇದೆ. ಸೊ ಪೌಡರ್ ನಾವು ಲೈಕ್ 1 kg ಬೀಜದಲ್ಲಿ ಸೀಡ್ಸ್ ಅಲ್ಲಿ ನಾವು 10 to 15 ಗ್ರಾಮ್ ಪೌಡರ್ ನ ಮಿಕ್ಸ್ ಮಾಡಿ ಆಮೇಲೆ ಏನ್ ಮಾಡ್ಬೇಕಾಗುತ್ತೆ, ಅದನ್ನ ಸೋ ಮಾಡ್ಬೇಕು, ಬಿತ್ತನೆ ಮಾಡ್ಬೇಕು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರೂಟ್ ಡಿಪ್ಪಿಂಗ್ ಅಪ್ಪ ಅಂತಂದ್ರ ಕೆಲವೊಂದು ಟೊಮೆಟೊ ಏನ್ ಮಾಡ್ತೇವೆ ನಾವು, ಸೊ ಬೇರೆ ಫೀಲ್ಡ್ ಅಲ್ಲಿ ಹಚ್ತಾ ರೂಟ್ಸ್ ಸೊ ಇದರಲ್ಲಿ ಮಿಕ್ಸ್ ಮಾಡಿ ಬೇರೆ ಕಡೆ ಹಚ್ಚೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫೋಲಿಯರ್ ಸ್ಪ್ರೇ ಅಂತಂದ್ರೆ ಡೈರೆಕ್ಟ್ ಸ್ಪ್ರೇ ಮಾಡಬಹುದು. ಸೊ ಸ್ಪ್ರೇ ಅಪ್ಪ ಅಂತಂದ್ರ ಸೊ ನಾವು ಅಪ್ಲೈ ಮಾಡೋದು. ಆಮೇಲೆ ಸೀರಿಯಲ್ ಕ್ರಾಪ್ಸ್ ಗೆ ಇಷ್ಟು ಅಪ್ಲೈ ಮಾಡಬಹುದು. ಸೀರಿಯಲ್ ಕ್ರಾಪ್ಸ್ ಅಪ್ಪ ಅಂದ್ರೆ ಏಕದಳ ಧಾನ್ಯಗಳಂತೇಳಿ. ಸೊ ಏಕದಳ ಧಾನ್ಯಗಳಂತಂದ್ರೆ ಈ ತರ ಮೆಕ್ಕೆಜೋಳ ಇವೆಲ್ಲ ಬರುತ್ತಲ್ಲ, ಸೊ ಈ ಪ್ರಾಡಕ್ಟ್ ಗೆ ಸ್ಪ್ರೇ ಮಾಡೋದು. ನೆಕ್ಸ್ಟ್ ಸಾಯಿಲ್ ಟ್ರೀಟ್ಮೆಂಟ್ ಅಂತೇಳಿ ಡೈರೆಕ್ಟ್ ನಾವು ಮಣ್ಣಿಗೂ ಅಪ್ಲೈ ಮಾಡಬಹುದು. ಸೊ ಯಾವ ತರ ಅಂತಂದ್ರ ಸೊ ಈ ತರ ಫಾರ್ಮ್ಯಾಡ್ ಮ್ಯಾನ್ಯೂರ್ ಅಂತೇಳಿ, ಸೊ ನಮ್ದೇನ್ ಗೊಬ್ಬರ ಇರುತ್ತಲ್ಲ, ಸೊ ಲೈಕ್ ಫಾರ್ಮ್ಯಾಡ್ ಮ್ಯಾನ್ಯೂರ್ ಅಂತಂದ್ರೆ ಸಗಣಿ ಗೊಬ್ಬರ, ತಿಪ್ಪೆ ಗೊಬ್ಬರ. ಸೊ ಅದರಲ್ಲಿ ಇದನ್ನ ನಾವು ಮಿಕ್ಸ್ ಮಾಡಬಹುದು. ಸೊ 2 kg ವರೆಗೆ ಮಿಕ್ಸ್ ಮಾಡಿ ನಾವು ಮಣ್ಣಿಗೆ ಅಪ್ಲೈ ಮಾಡಿದ್ರೆ ಯಾವುದೇ ತರ ಮಣ್ಣಿನ ರೋಗಗಳು ಬರಲ್ಲ. ಸೊ ಕೆಲವೊಂದ್ ಬೆಳೆಗೆ ಏನಪ್ಪಾ ಅಂದ್ರೆ ಸಾಯಿಲ್ ಬಾರ್ನ್ ಡಿಸೀಸಸ್ ಅಂತ ಬರುತ್ತೆ. ಸೊ ಸಾಯಿಲ್ ಬಾರ್ನ್ ಡಿಸೀಸಸ್ ಸೊ ಏನಪ್ಪಾ ಅಂತಂದ್ರ ಸೊ ಮಣ್ಣಿಂದ ಬರ್ತಿರ್ತವೆ. ಸೊ ಆ ತರ ಬರ್ಲಾರ್ದಂಗ್ ನೋಡ್ಕೊಳ್ಳುತ್ತೆ ಇದು. ಸೊ ನೆಕ್ಸ್ಟ್ ಅದಾದ ನಂತರ ನಮ್ದು ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಅಗ್ರಿ ಮಾಸ್ ಅಂತೇಳಿ. ಸೊ ಇಂತ ಕುತ್ತ ಗಪ್ಕರ್. ಸೊ ಅಗ್ರಿಮಾಸ್ ಏನಪ್ಪಾ ಅಂತಂದ್ರೆ ಇದರಲ್ಲಿ ಏನೇನ್ ಕಂಟೆಂಟ್ ಇರುತ್ತೆ. ಸೊ ಅಗ್ರಿಮಾಸ್ ಅಲ್ಲಿ ಏನಿರುತ್ತಪ್ಪ ಅಂತಂದ್ರ ಅಮೈನೋ ಆಸಿಡ್ಸ್ ಇರುತ್ತೆ. ಅಮೈನೋ ಆಸಿಡ್ಸ್ ಏನ್ ಮಾಡುತ್ತೆ, ಸೊ ಫ್ಲವರ್ ಜಾಸ್ತಿ ಬಿಡಕ್ಕೆ, ಸೊ ಹೂ ಜಾಸ್ತಿ ಬರಕ್ಕೆ ಸಹಾಯ ಮಾಡುತ್ತೆ. ಸೊ ಲೈಕ್ ಅಗ್ರಿಮಾಸ್ ಇಂಪ್ರೂವ್ಸ್ ಪ್ಲಾಂಟ್ ಫರ್ಟಿಲಿಟಿ ಅಂಡ್ ರೀಪ್ರೊಡಕ್ಷನ್ ಪ್ರೊಸೆಸ್ ಇನ್ ಪ್ಲಾಂಟ್ಸ್. ಸೊ ಲೈಕ್ ಪ್ಲಾಂಟ್ಸ್ ಅಲ್ಲಿ ಈ ತರ ಪ್ರೊಸೆಸ್ ಇರುತ್ತೆ. ರೀಪ್ರೊಡಕ್ಷನ್ ಏನಪ್ಪಾ ಅಂತಂದ್ರೆ 3 ಸ್ಟೇಜಸ್ ಇರುತ್ತೆ ಇದರಲ್ಲಿ. ಸೊ ಈ ತರ ಗ್ರೋತ್ ಸ್ಟೇಜು, ಆಮೇಲೆ ಫ್ಲವರಿಂಗ್ ಆದ ನಂತರ ಫ್ರೂಟ್ ಫಾರ್ಮೇಶನ್ ಸ್ಟೇಜ್, ಈ ತರ. ಸೊ ಇದೇನಪ್ಪಾ ಅಂತಂದ್ರೆ 3 ಸ್ಟೇಜ್ ನ ಇಂಪ್ರೂವ್ ಮಾಡಕ್ಕೆ ಇದು ಸಹಾಯ ಮಾಡುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಇದು ರೆಡ್ಯೂಸ್ ಡ್ರಾಪಿಂಗ್ ಆಫ್ ಫ್ಲವರ್ಸ್ ಅಂಡ್ ಫ್ರೂಟ್ ಡ್ರಾಪ್ಸ್ ಆಗೋದು. ಸೊ ಯಾವುದೇ ತರ ಹೂ ಉದುರ್ಲಾರ್ದಂಗೆ ಮತ್ತೆ ಕಾಯಿ ಉದುರ್ಲಾರ್ದಂಗೆ ಇದು ನೋಡ್ಕೊಳ್ಳುತ್ತೆ. ಸೊ ಜಾಸ್ತಿ ಹೂ ಹೆಚ್ಚಿಗಾಗಕ್ಕೆ ಇದು ಸಹಾಯ ಮಾಡುತ್ತೆ. ಸೊ ಇವಾಗೆಲ್ಲ ರೈತರೆಲ್ಲ ಹೇಳ್ತಾ ಇರ್ತಾರೆ, ಸೊ ಎಲ್ಲಾ ಕೆಮಿಕಲ್ಸ್ ಹೊಡೆದೇವಿ, ಎಲ್ಲ ಯೂಸ್ ಮಾಡಿದೇವಿ, ಚಲೋ ಕೆಮಿಕಲ್ ಸ್ಪ್ರೇ ಮಾಡಿದೇವಿ, ಆದ್ರೂ ಏನಪ್ಪಾ ಅಂತಂದ್ರೆ ನಮ್ದು ಹೂವ ಉದುರ್ತಾ ಇದೆ. ಸೊ ಈ ತರ ಎಲ್ಲ ಹೇಳ್ತಿರ್ತಾರೆ ರೈತರು. ಸೊ ಲೈಕ್ ಏನಪ್ಪಾ ಅಂತಂದ್ರೆ ಇವಾಗ ಗಿಡದಲ್ಲಿ ಕಾಯಿ ಹೂವ ಜಾಸ್ತಿ ಆಗಿರುತ್ತೆ. ಅದರಲ್ಲಿ ಏನಪ್ಪಾ ಅಂದ್ರೆ ಆ ಉದುರ್ಲಾರ್ದಂಗ್ ನೋಡ್ಕೋಬೇಕಂತಂದ್ರೆ ಅದರಲ್ಲಿ ಸ್ಟ್ರೆಂತ್ ಇಡ್ಬೇಕು ಗಿಡದಲ್ಲಿ. ಸೊ ಈ ಅಗ್ರಿಮಾಸ್ ಏನ್ ಮಾಡುತ್ತೆ, ಗಿಡಕ್ಕೆ ಸ್ಟ್ರೆಂತ್ ಕೊಟ್ಟು ಯಾವುದೇ ತರ ಹೂವ ಡ್ರಾಪ್ ಆಗ್ಲಾರ್ದಂಗೆ, ಹೂವ ಉದುರ್ಲಾರ್ದಂಗ್ ನೋಡ್ಕೊಳ್ಳುತ್ತೆ. ಸೊ ಮತ್ತೆ ಜಾಸ್ತಿ ಹೂವ ಆಗಾಕು ಇದು ಸಹಾಯ ಮಾಡುತ್ತೆ. ಸೊ ಹೂ ಜಾಸ್ತಿ ಬಂತಪ್ಪ ಅಂತಂದ್ರೆ ಇಳುವರಿನೂ ಜಾಸ್ತಿ ಆಗುತ್ತೆ. ಸೊ ಇಳುವರಿ ಜಾಸ್ತಿ ಬರಾಕು ಇದು ಸಹಾಯ ಮಾಡುತ್ತೆ. ಸೊ ಲೈಕ್ ಇದು ಯಾವ್ಯಾವ ಟೈಮಲ್ಲಿ ನಾವು ಯೂಸ್ ಮಾಡ್ಬೇಕಪ್ಪ ಅಂತಂದ್ರೆ ಇವಾಗ ಫ್ಲವರ್ ಬಿಡಕ್ಕಿಂತ ಒಂದು 10 to 15 days ಮುಂಚೆನೆ ನಾವು ಇದನ್ನ ಸ್ಪ್ರೇ ಮಾಡ್ಬೇಕು.
ಆಮೇಲೆ ಸೊ ಫ್ಲವರ್ ಡ್ರಾಪ್ ಆಗೋ ಟೈಮಲ್ಲಿ ಮತ್ತೆ ಹೂವಿನ ಬೆಳೆಗಳಿಗೆ ಫ್ಲವರ್ ಅಂತಂದ್ರೆ ಹೂವಿನ ಬೆಳೆಗಳಿಗೆ ನಾವು ಅಗ್ರಿಮಾಸ್ ನ ಸಜೆಸ್ಟ್ ಮಾಡ್ಬೇಕು. ಕೆಲವೊಂದು ತರಕಾರಿ ಬೆಳೆಗಳಿಗೆ ಇದನ್ನ ನಾವು ಸಜೆಸ್ಟ್ ಮಾಡ್ಬೇಕು. ಸೊ ನೆಕ್ಸ್ಟ್ ಡೋಸೇಜ್, ಈ ಅಗ್ರಿಮಾಸ್ ಡೋಸೇಜ್ ಬಂದ್ಬಿಟ್ಟು ಸೊ 20 ml per 15 ಲೀಟರ್ ಆಫ್ ವಾಟರ್. ಇದು 15 ಲೀಟರ್ ಏನದ್ ನಾವು ಬೆನ್ನಿಗೆ ಹಾಕೊಳ್ಳೋದು ಟ್ಯಾಂಕ್ ಇರುತ್ತಲ್ಲ, ಸೊ ಅದು 15 ಲೀಟರ್ 20 ಲೀಟರ್ ಇರುತ್ತೆ. ಅದಕ್ಕೇನಪ್ಪಾ ಅಂದ್ರೆ 20 ml ನಾವು ಯೂಸ್ ಮಾಡ್ಬೇಕು. ಸೊ ತರಕಾರಿಗಳಿಗೆ, ವೆಜಿಟೇಬಲ್ ಅಂದ್ರೆ ತರಕಾರಿಗಳಿಗೆ 20 ml ಯೂಸ್ ಮಾಡ್ಬೇಕು. ಫ್ಲವರ್ ಕ್ರಾಪ್ಸ್ ಅಂತಂದ್ರೆ ಹೂವಿನ ಬೆಳೆಗಳಿಗೆ ಸೊ ನಾವು ಇಷ್ಟು ಯೂಸ್ ಮಾಡ್ಬೇಕು 20 ml. ನೆಕ್ಸ್ಟ್ ಬಂದ್ಬಿಟ್ಟು ಫ್ರೂಟ್ ಅಂಡ್ ಬಿಗ್ಗರ್ ಕ್ರಾಪ್ಸ್. ಫ್ರೂಟ್ಸ್ ಅಪ್ಪ ಅಂತಂದ್ರೆ ಹಣ್ಣುಗಳು, ಸೊ ಮಾವಿನ ಹಣ್ಣು, ಸೊ ಇವೆಲ್ಲ ಬರುತ್ತಲ್ಲ, ಸೊ ಅವಕ್ಕೆಲ್ಲ ಏನಪ್ಪಾ ಅಂತಂದ್ರೆ 30 to 35 ml ಯೂಸ್ ಮಾಡ್ಬೇಕು. ಸೊ ನೋಟ್ ಪಾಯಿಂಟ್ ಇದೆ ನೋಡಿ. ಸೊ ಬೆಸ್ಟ್ ಟೈಮ್ ಟು ಯೂಸ್ ಅಗ್ರಿಮಾಸ್ ಇಸ್ 10 to 15 days ಬಿಫೋರ್ ಫ್ಲವರಿಂಗ್. ಸೊ ಹೂವ ಬಿಡಕ್ಕಿಂತ ಒಂದ್ 10 days ಮುಂಚೆನೆ ನಾವು ಇದನ್ನ ಸ್ಪ್ರೇ ಮಾಡ್ಬೇಕು ಅಗ್ರಿಮಾಸ್. ಸೊ ಇದಾದ ನಂತರ ನಮ್ದು ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಅಗ್ರಿ ನ್ಯಾನೋಟೆಕ್. ಸೊ ಅಗ್ರಿ ನ್ಯಾನೋಟೆಕ್ ಪ್ರಾಡಕ್ಟ್ ಏನ್ ಮಾಡುತ್ತಪ್ಪ ಅಂತಂದ್ರ, ಸೊ ಅಗ್ರಿ ನ್ಯಾನೋಟೆಕ್ ಅಲ್ಲಿ ಸೊ ಇದು ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸ್ ಅಂತ ಇರ್ತವೆ. ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸ್ ಮತ್ತೆ ಬೇಸಿಕ್ ಮತ್ತೆ ಎಲ್ಲ ನ್ಯೂಟ್ರಿಯೆಂಟ್ಸ್ ಅವೈಲೇಬಲ್ ಇರುತ್ತೆ. ನ್ಯೂಟ್ರಿಯೆಂಟ್ಸ್ ಅಪ್ಪ ಅಂತಂದ್ರೆ ಪೋಷಕಾಂಶ ಅಂತೇಳಿ. ಸೊ ಬೇಸಿಕ್ ನ್ಯೂಟ್ರಿಯೆಂಟ್ಸ್ ಬಂದ್ಬಿಟ್ಟು ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್. ಸೊ ಕಾರ್ಬನ್, ಹೈಡ್ರೋಜನ್ ಅಂತಂದ್ರೆ ನೀರು, ಸೊ ಆಕ್ಸಿಜನ್, ಹೈಡ್ರೋಜನ್, ಆಕ್ಸಿಜನ್ ಸೇಮ್ ಆಲ್ಮೋಸ್ಟ್ ಆಲ್. ಸೊ ಬೇಸಿಕ್ ನ್ಯೂಟ್ರಿಯೆಂಟ್ಸ್ ಇದು ಪ್ರೊವೈಡ್ ಮಾಡುತ್ತೆ ಇದು ನ್ಯಾನೋಟೆಕ್. ಜೊತೆಗೆ ಪ್ರೈಮರಿ ನ್ಯೂಟ್ರಿಯೆಂಟ್ಸ್ ಅಂತೇಳಿ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ, NPK ಆಲ್ಸೋ ಇದರಲ್ಲಿ ಅವೈಲೇಬಲ್ ಇದೆ. ಸೊ ನೆಕ್ಸ್ಟ್ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಕ್ಯಾಲ್ಸಿಯಂ, ಮೆಗ್ನೇಸಿಯಂ, ಸಲ್ಫರ್. ಸೊ ಈ ಕಂಟೆಂಟ್ ಇದರಲ್ಲಿ ಅವೈಲೇಬಲ್ ಇದೆ. ಸೊ ಏನಪ್ಪಾ ಅಂತಂದ್ರೆ ಕೆಲವೊಂದು ಬೆಳೆಗಳು ಇರ್ತವೆ, ಲೈಕ್ ಮ್ಯಾಂಗೋ, ರೈಸು, ವೆಜಿಟೇಬಲ್, ಸೊ ಕಾಫಿ, ಟೀ, ಬನಾನಾ, ಇವಕ್ಕೆಲ್ಲ ಸೆಕೆಂಡರಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಬೇಕಾಗ್ತವೆ. ಅವೆಲ್ಲ ನ್ಯೂಟ್ರಿಯೆಂಟ್ಸ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದ್ರೆ ಅವೆಲ್ಲ ಜಾಸ್ತಿ ಹಣ್ಣು ಬಿಡಾಕೆ, ಹೂ ಬಿಡಾಕೆ ಸಹಾಯ ಮಾಡುತ್ತೆ. ಸೊ ಅದಕ್ಕೋಸ್ಕರ ಎಲ್ಲ ನ್ಯೂಟ್ರಿಯೆಂಟ್ಸ್ ಇದರಲ್ಲಿ ಸಿಗುತ್ತೆ ನ್ಯಾನೋಟೆಕ್ ಅಲ್ಲಿ. ಸೊ ನೆಕ್ಸ್ಟ್ ಸೂಕ್ಷ್ಮ ತತ್ವ ಲೈಕ್ ಬೋರಾನ್, ಜಿಂಕ್, ಐರನ್, ಕಾಪರ್, ಮ್ಯಾಂಗನೀಸ್ ಇವೆಲ್ಲ, ಸೊ ಮಾಲಿಬ್ಡಿನಮ್ ಇವೆಲ್ಲ ಇದರಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ನ್ಯಾನೋಟೆಕ್. ಸೊ ಇನ್ನು ಸೊ ಅಗ್ರಿ ನ್ಯಾನೋಟೆಕ್ ಇದು ಚಿಲೇಟೆಡ್ ನ್ಯಾನೋ ಫರ್ಟಿಲೈಸರ್. ಸೊ ನ್ಯಾನೋ ಟೆಕ್ನಾಲಜಿ ಅಂತೇಳಿ ಒಂದು ಟೆಕ್ನಾಲಜಿನ ಯೂಸ್ ಮಾಡಿ ಈ ಪ್ರಾಡಕ್ಟ್ ನ ರೆಡಿ ಮಾಡಿದ್ದಾರೆ. ಸೊ ನ್ಯಾನೋ ಅಂತಂದ್ರೆ ಚಿಕ್ಕ ಅಂತ, ಅತಿ ಚಿಕ್ಕ, ಸ್ಮಾಲ್ ಅಂತೇಳಿ, ಅದು 10 to the power 10 ಈ ತರ ಮೈಕ್ರೋ ಇದರಲ್ಲಿ ಇರುತ್ತೆ. ಸೊ ಆ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಪ್ರಾಡಕ್ಟ್ ನ ರೆಡಿ ಮಾಡಿದ್ದಾರೆ. ಸೊ ಇದು ಏನಕ್ಕೆ ಹೆಲ್ಪ್ ಮಾಡ್ತಪ್ಪ ಅಂತಂದ್ರ, ಸೊ ಈ ಪ್ರಾಡಕ್ಟ್ ಇಂದ ಸೊ ನಾವೇನ್ ನಮ್ದು ಹಣ್ಣು ಕಾಯಿಗಳಾಗಿರುತ್ತಲ್ಲ, ಸೊ ಆ ಹಣ್ಣು ಕಾಯಿಗಳು ಸೈಜ್ ಎಲ್ಲ ದೊಡ್ಡದಾಗಕ್ಕೆ, ಸೊ ಸೈಜ್ ದೊಡ್ಡದಾಗಕ್ಕೆ ಮತ್ತೆ ಕಾಯಿ ದೊಡ್ಡದಾಗಕ್ಕೆ, ಸೊ ಕಲರ್ ಚೆನ್ನಾಗಿ ಕಲರ್ ಬರಕ್ಕೆ. ಇವಾಗ ಕೆಲವೊಂದ್ ಕಾಯಿ ಏನಪ್ಪಾ ಅಂದ್ರೆ ಗ್ರೀನ್ ಕಲರ್ ಬರ್ಬೇಕು, ಅದನ್ನ ಬಿಟ್ಟು ಅದು ಗ್ರೀನ್ ಬಿಟ್ಟು ಬೇರೆ ಕಲರ್ಸ್ ಒಂದ್ ಸ್ವಲ್ಪ ರಫ್ ಗ್ರೀನ್ ಈ ತರ ಬರ್ತಿರ್ತವೆ. ಅದಕ್ಕೆ ಕರೆಕ್ಟ್ ಕಲರ್ ಬರಕ್ಕೆ ಇದು ಸಹಾಯ ಮಾಡುತ್ತೆ. ಆಮೇಲೆ ಚೆನ್ನಾಗಿ ಸೇಪ್ ಬರಕ್ಕೆ, ಆಮೇಲೆ ಚೆನ್ನಾಗಿ ಟೇಸ್ಟ್ ಬರಕ್ಕೆ. ಕೆಲವೊಂದ್ ಕಾಯಿ ನೋಡಕ್ ಚೆನ್ನಾಗಿರುತ್ತೆ ಬಟ್ ಟೇಸ್ಟ್ ಇರಲ್ಲ. ಸೊ ಆ ಟೇಸ್ಟ್ ಬರಕ್ಕೆ ಮತ್ತೆ ಕ್ವಾಲಿಟಿ ಬರಕ್ಕೆ ಇದು ಸಹಾಯ ಮಾಡುತ್ತೆ ಅಗ್ರಿ ನ್ಯಾನೋಟೆಕ್. ಸೊ ಅದೇ ಡೀಟೇಲ್ಸ್ ಎಲ್ಲ ಇಲ್ಲಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದ್ರ ರಿಕಮೆಂಡೇಶನ್ ಯಾವ ತರ ಇದನ್ನ ಯೂಸ್ ಮಾಡ್ಬೇಕು, ಸೊ ಎಷ್ಟೆಷ್ಟು ಕಂಟೆಂಟ್ ಯೂಸ್ ಮಾಡ್ಬೇಕು. ಸೊ ಲೈಕ್ ಫಸ್ಟ್ ಬಂದ್ಬಿಟ್ಟು ವೆಜಿಟೇಬಲ್ ಅಂದ್ರೆ ತರಕಾರಿಗೆ, ನೀವು ತರಕಾರಿಗಳಿಗೆ ಇದು ರಿಕಮೆಂಡ್ ಮಾಡ್ಬೇಕಂತಂದ್ರ 15 to 20 ಗ್ರಾಮ್ ನೀವು 15 ಲೀಟರ್ ವಾಟರ್ ಅಲ್ಲಿ ಮಿಕ್ಸ್ ಮಾಡಂತ ಹೇಳ್ಬೇಕು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫ್ರೂಟ್ ಕ್ರಾಪ್ಸ್ ಅಂತಂದ್ರೆ ಹಣ್ಣಿನ ಬೆಳೆಗಳಿಗೆ ಸೊ 10 to 15 ಗ್ರಾಮ್. ಸೊ ಲೈಕ್ ಇವಾಗ ಏನಪ್ಪಾ ಅಂತಂದ್ರ, ಸೊ ಇದು ಓಲ್ಡ್ ಇದೆ. ಸೊ ಏನಪ್ಪಾ ಅಂತಂದ್ರೆ 10 to 15, ಲೈಕ್ 15 ಅಂತಂದ್ರೆ 30 ಗ್ರಾಮ್ ವರೆಗೆ ನೀವು ಸಜೆಸ್ಟ್ ಮಾಡಬೇಕು. ಫ್ರೂಟ್ ಕ್ರಾಪ್ಸ್ ಅಂತಂದ್ರೆ ಹಣ್ಣಿನ ಬೆಳೆಗಳಿಗೆ ಡಬಲ್ ಇರುತ್ತೆ. ಆಫ್ಟರ್ ದಟ್ ಆನ್ ಫ್ಲವರ್ಸ್ ಅಂತಂದ್ರೆ ಹೂವಿನ ಬೆಳೆಗಳಿಗೆ ನೀವು 10 to 15 ಗ್ರಾಮ್ ಪರ್ 15 ಲೀಟರ್ ಆಫ್ ವಾಟರ್ ಇದನ್ನ ಸಜೆಸ್ಟ್ ಮಾಡಬೇಕು. ಸೊ ನೆಕ್ಸ್ಟ್ ಗ್ರೇನ್ ಕ್ರಾಪ್ಸ್. ಗ್ರೇನ್ ಅಪ್ಪ ಅಂತಂದ್ರೆ ಕೆಲವೊಂದು ಕಾಯಿ ಬಿಡೋ ಕ್ರಾಪ್ಸ್ ಎಲ್ಲ ಇರುತ್ತೆ ಕಾಯಿ ಆಗೋ ಸಮಯದಲ್ಲಿ, ಸೊ ಇದನ್ನ ನೀವು ಸಜೆಸ್ಟ್ ಮಾಡಬಹುದು. ಸೊ ಕಾಯಿ ಆದ ನಂತರ ಸಾಯಿಲ್ ಅಪ್ಲಿಕೇಶನ್ ಯೂಸ್ ಮಾಡೋದು. ಸಾಯಿಲ್ ಅಪ್ಲಿಕೇಶನ್ ಅಂತಂದ್ರೆ ನೀವು ಬಿತ್ತನೆ ಎಲ್ಲ ಮಾಡಕ್ಕಿಂತ ಮುಂಚೆ ಮಣ್ಣಿಗೂ ಅಪ್ಲೈ ಮಾಡಬಹುದು. ಸೊ 1 to 2 kg ಅಗ್ರಿ ನ್ಯಾನೋಟೆಕ್ ನ ನೀವು ಏನ್ ಮಾಡ್ಬೇಕು, ಸೊ 100 kg FYM ಕಲ್ಚರ್ ಅಲ್ಲಿ ಮಿಕ್ಸ್ ಮಾಡ್ಬೇಕು. FYM ಅಂತಂದ್ರೆ ಫಾರ್ಮ್ ಆಡ್ ಮ್ಯಾನ್ಯೂರ್ ಅಂತೇಳಿ. ಫಾರ್ಮ್ ಆಡ್ ಮ್ಯಾನ್ಯೂರ್ ಅಂತಂದ್ರೆ ನಮ್ಮ ಮನೆಯಲ್ಲಿ ಲೈಕ್ ತಿಪ್ಪೆ ಗೊಬ್ಬರ ಇರುತ್ತಲ್ಲ, ಸಗಣಿ ಗೊಬ್ಬರ ಅವೆಲ್ಲ ಇರುತ್ತೆ, ಅದನ್ನ ಕರ್ದಿದ್ದು ಚೆನ್ನಾಗಿದ್ದು, ಸೊ ಅದರಲ್ಲಿ ನೀವು 2 kg ನ್ಯಾನೋಟೆಕ್ ಮಿಕ್ಸ್ ಮಾಡಿ ನೀವು 1 acre ಅಪ್ಲೈ ಮಾಡಬಹುದು. ಸೊ ಆಫ್ಟರ್ ದಟ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು, ನೆಕ್ಸ್ಟ್ ಅಂಡ್ ಲಾಸ್ಟ್ ಪ್ರಾಡಕ್ಟ್ ಬಂದು ಅಗ್ರಿ ಗೋಲ್ಡ್ ಅಂತ ಹೇಳಿ ನಮ್ ಪ್ರಾಡಕ್ಟ್. ಸೊ ಅಗ್ರಿ ಗೋಲ್ಡ್ ಏನ್ ಮಾಡುತ್ತಪ್ಪ ಅಂತಂದ್ರೆ, ಸೊ ಇವಾಗ ಪ್ಲಾಂಟ್ಸ್ ಚೆನ್ನಾಗಿ ಮೆಟಬಾಲಿಕ್ ಆಕ್ಟಿವಿಟಿ ಆಗಕ್ಕೆ ಸೊ ಸಹಾಯ ಮಾಡುತ್ತೆ. ಸೊ ಅಗ್ರಿ ಗೋಲ್ಡ್ ಇನ್ನು ಏನಪ್ಪಾ ಅಂತಂದ್ರೆ ಕೆಲವೊಂದೆಲ್ಲ ರೈತರು ಹೇಳ್ತಾರೆ, ನಾವು ಯೂರಿಯಾ ಹಾಕಿದ್ದೇವಿ, ನಾವು DAP ಹಾಕಿದ್ದೇವಿ,
ಸೊ ಜೊತೆಗೆ ಏನಪ್ಪಾ ಅಂತಂದ್ರ ನಾವು ಎಲ್ಲಾ ಗೊಬ್ಬರ ಹಾಕಿದೇವಿ. ಸೊ ಬಟ್ ಆದ್ರೂ ಏನಪ್ಪಾ ಅಂತಂದ್ರ ನಮ್ದು ಇನ್ನೂ ಬೆಳೆ ಚೆನ್ನಾಗ್ ಬರ್ತಾ ಇಲ್ಲ. ಸೊ ಏನಪ್ಪಾ ಅಂತಂದ್ರ ಅದು ಚೆನ್ನಾಗ್ ಗ್ರೋ ಆಗ್ತಿಲ್ಲ. ಈ ತರ ರೈತರೆಲ್ಲ ಸಮಸ್ಯೆ ಹೇಳ್ತಾರೆ. ಸೊ ಏನಪ್ಪಾ ಅಂತಂದ್ರ ಅಲ್ಲಿ ನ್ಯೂಟ್ರಿಯೆಂಟ್ ಅವೈಲಬಿಲಿಟಿ ಕಡಿಮೆ ಆಗಿರುತ್ತೆ. ಸೊ ನಾವು ಕೆಮಿಕಲ್ ಯೂಸ್ ಮಾಡಿ ಬೇರೆದ್ದು. ಸೊ ಲೈಕ್ ನೀವ್ ಏನಾದ್ರು ಅಗ್ರಿ ಗೋಲ್ಡ್ ಯೂಸ್ ಮಾಡಿದ್ರೆ ಸೊ ಇದೇನ್ ಮಾಡ್ತಪ್ಪ ಅಂತಂದ್ರ ಪೋಷಕತ್ವ ಹೆಚ್ಚಿಗೆ ಮಾಡುತ್ತೆ, ನ್ಯೂಟ್ರಿಯೆಂಟ್ ಅವೈಲಬಿಲಿಟಿ ಜಾಸ್ತಿ ಮಾಡುತ್ತೆ ಇದು. ಸೊ ಜೊತೆಗೆ ಏನಪ್ಪಾ ಅಂತಂದ್ರ ರೂಟ್ ಸ್ಟ್ರಾಂಗ್ ಆಗಕ್ಕೆ, ರೂಟ್ ಡೆವಲಪ್ಮೆಂಟ್, ಸೊ ಬೇರುಗಳು ಸದೃಢ ಆಗಕ್ಕೆ ಇರಕ್ಕೆ ಇದು ಸಹಾಯ ಮಾಡುತ್ತೆ ಇದು ಅಗ್ರಿ ಗೋಲ್ಡ್. ಸೊ ನೆಕ್ಸ್ಟ್ ಇದು ಯಾವುದೇ ತರ ರೋಗ ಬರ್ಲಾರ್ದಂಗ್ ಇದು ನೋಡ್ಕೊಳ್ಳುತ್ತೆ. ಸೊ ಮತ್ತೆ ಬೆಳೆ ಡೆವಲಪ್ಮೆಂಟ್ ಆಗಕ್ಕೆ ಇದು ಸಹಾಯ ಮಾಡುತ್ತೆ. ಸೊ ಗ್ರೋತ್ ಜೊತೆಗೆ ಡೆವಲಪ್ಮೆಂಟ್ ಆಗಕ್ಕೆ ಇದು ಸಹಾಯ ಮಾಡುತ್ತೆ ಇದು. ಸೊ ಇನ್ನು ಬಂದ್ಬಿಟ್ಟು ಲೈಕ್ ಇವಾಗ ಕೆಲವೊಂದು ಕಂಡೀಷನ್ ಅಲ್ಲಿ ಸೊ ಎಲೆಗಳು ಒಣಗ್ತಿರ್ತವೆ. ಸೊ ಆತರ ಒಣಗ್ಲಾರ್ದಂಗ್ ಇದು ನೋಡ್ಕೊಳ್ಳುತ್ತೆ, ಸ್ಟ್ರೆಂತ್ ಕೊಡುತ್ತೆ ಎಲೆಗಳಿಗೆ ಇದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಟ್ರೆಸ್ ಮತ್ತೆ ಡಿಸೀಸ್ ಬರ್ಲಾರ್ದಂಗ್ ನೋಡ್ಕೊಳ್ಳುತ್ತೆ. ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಪ್ಪಾ ಅಂತಂದ್ರೆ ಇದು ಪೋಷಕತ್ವ ಹೆಚ್ಚಿಗೆ ಮಾಡುತ್ತೆ. ಸೊ ನ್ಯೂಟ್ರಿಯೆಂಟ್ ಅವೈಲಬಿಲಿಟಿ ಜಾಸ್ತಿ ಮಾಡುತ್ತೆ. ರೂಟ್ ಡೆವಲಪ್ಮೆಂಟ್, ಸೊ ಬೇರುಗಳು ಸದೃಢವಾಗಕ್ಕೆ ಸಹಾಯ ಮಾಡುತ್ತೆ ಇದು. ಅದಾದ ನಂತರ ಸೊ ಯಾವುದೇ ತರ ಇದ್ನು ರೋಗ ಬರ್ಲಾರ್ದಂಗೆ, ಸೊ ಡಿಸೀಸ್ ಸ್ಪ್ರೆಡ್ ಆಗ್ಲಾರ್ದಂಗೆ ಇದು ಕಂಟ್ರೋಲ್ ಮಾಡುತ್ತೆ ಇದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೊ ಇದರದ್ದು ಡೋಸೇಜ್ ರೆಕಮೆಂಡೇಶನ್ ಯಾವ ತರ ಯೂಸ್ ಮಾಡ್ಬೇಕು. ಇದನ್ನ ಯಾವ ತರ ಯೂಸ್ ಮಾಡ್ಬೇಕಪ್ಪ ಅಂತಂದ್ರ ಫೋಲಿಯರ್ ಸ್ಪ್ರೇ ಅಪ್ಪ ಅಂತಂದ್ರ ಅಲ್ಲಿ ಫೋಟೋದಲ್ಲಿ ಕಾಣ್ತಾ ಇದೆ ನೋಡಿ. ಲೈಕ್ ಅವರು ಬೆನ್ನಿಗೆ ಹಾಕೊಂಡು ಹಂಗ ಲೈಕ್ ಆನ್ ಮಾಡ್ಕೊಂಡು ಸ್ಪ್ರೇ ಮಾಡ್ತಾ ಇದ್ದಾರೆ. ಸೊ ಆ ತರ ಫೋಲಿಯರ್ ಸ್ಪ್ರೇ ಅಂತಂದ್ರೆ ಸ್ಪ್ರೇ ಮಾಡೋದು. ಈ ತರ 1 to 2 ಗ್ರಾಮ್ ಪರ್ ಲೀಟರ್. ಸೊ 1 to 2 ಗ್ರಾಮ್ ಪರ್ ಲೀಟರ್ ಅಪ್ಪ ಅಂತಂದ್ರೆ ಸೊ ಲೈಕ್ 1 ಗ್ರಾಮ್ ಅಪ್ಪ ಅಂತಂದ್ರೆ ನೀವು 15 ಲೀಟರ್ದು ಸ್ಪ್ರೇ ಇದೆ ಅಂತಂದ್ರೆ 15 ಗ್ರಾಮ್ ಹಾಕ್ಬೇಕು. ಅದ್ರ ಡಬಲ್ ಯೂಸ್ ಮಾಡ್ಬೋದು. ಲೈಕ್ 2 ಗ್ರಾಮ್ ಅಂತ ಅನ್ಕೊಂಡ್ರೆ 30 ಗ್ರಾಮ್ ವರೆಗೂ ನೀವು ಯೂಸ್ ಮಾಡಬಹುದು. ಸೊ ಫಾರ್ ಯೂಸ್ ಇನ್ ಡ್ರಿಪ್ ಇರಿಗೇಷನ್ ಅಪ್ಪ ಅಂತಂದ್ರೆ ನೀವೆಲ್ಲ ಕೇಳ್ತೀರಾ. ಸೊ ಡ್ರಿಪ್ ಅಲ್ಲಿ ಬಿಡೋದು. ಸೊ 100 to 200 ಗ್ರಾಮ್ ಪರ್ ಎಕರ್ ನಾವು ಬಿಡ್ಬೇಕು.